Hi students, welcome to the ASPN classes. ಸೊ ಯಾರೆಲ್ಲ ಪಿ ಯು ಸಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಇವತ್ತಿನ ದಿವಸ ನಾನು ಈ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಅದನ್ನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬಹಳ ಈಸಿಯೆಸ್ಟ್ ಒಂದು ಕ್ವಶನ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಯಾರು ಇದನ್ನು ಸ್ಕಿಪ್ ಮಾಡೋ ಹಾಗಿಲ್ಲ, ಯಾಕಂದರೆ ಅಷ್ಟೊಂದು ಈಸಿ ಇರುತ್ತೆ. ಇದರಲ್ಲಿ ಯಾವುದೇ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕಾಗಿಲ್ಲ, ಏನಿಲ್ಲ. ಜಸ್ಟ್ ಎಡಿಷನ್ ಸಬ್ಟ್ರಾಕ್ಷನ್ ಇಷ್ಟು ಗೊತ್ತಿದ್ರೆ ಸಾಕು. ಈ ಒಂದು 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ನೋಡಿ, ಮೊದಲನೇದಾಗಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. 5 ಮಾರ್ಕ್ಸ್ ಕ್ವಶನ್ನು ಇದರಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಅಗೇನ್ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಇವೆರಡೇ ಕಾನ್ಸೆಪ್ಟ್ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾ ಇದೆ. ಅದು ಗ್ರೂಪ್ ಡಾಟಾ ಮೇಲೆ ಸ್ಟೂಡೆಂಟ್ಸ್, ನಾಟ್ ಅನ್ಗ್ರೂಪ್ ಡಾಟಾ. ಗ್ರೂಪ್ ಡಾಟಾ ಇರುವಂಥ ಕ್ವಶನ್ಸು. ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಆದರೂ ಕೇಳ್ತಾರೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಈ ಮೀಡಿಯನ್ ಸ್ವಲ್ಪ ರೇರು, ಕಡಿಮೆ ಕೇಳಿದ್ದಾರೆ ಇಲ್ಲಿವರೆಗೂ ನೋಡಿದರೆ. ಮೀನ್ ಡಿವಿಯೇಷನ್ ಅಬೌಟ್ ಮೀನೇ ಜಾಸ್ತಿ ಕೇಳ್ತಾರೆ. ಓಕೆ, ಅಗೇನ್ ಡಿಫ್ರೆಂಟ್ ಡಿಸ್ಟಿಕ್ಕಿಂದ ಬೇರೆ ಬೇರೆ ಆಗ್ಬೋದು, ಬಟ್ ಈ ಸತಿ ಎಲ್ಲ ಕಡೆನೂ ಒಂದೇ ಕ್ವಶನ್ ಪೇಪರ್ ಬರೋದ್ರಿಂದ ಸೊ ಸೇಮ್ ಆಗಿರುತ್ತೆ. ಎರಡಕ್ಕೂ ನೀವು ಪ್ರಿಪ್ರೇಷನ್ ಮಾಡಲೇಬೇಕು. ಓಕೆ, ಸೊ ಎರಡರಲ್ಲಿನೂ ನಾನು ಇವತ್ತಿನ ದಿವಸ ಡಿಸ್ಕಷನ್ ಮಾಡ್ತೀನಿ ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ ಅನ್ನೋದನ್ನು. ಸ್ವಲ್ಪ ಕ್ವಶನ್ಸ್ಗಳಿದ್ದಾವೆ. ಅವೆಲ್ಲ ಕ್ವಶನ್ಸ್ನ ನೀವು ಏನಾದರೂ ಪರ್ಫೆಕ್ಟ್ ಮಾಡಿದ್ದೆ ಆದರೆ ಆರಾಮಾಗಿ ನೀವು ಕೂಡ 5 ಮಾರ್ಕ್ಸ್ನ ತೊಗೊಳ್ಬೋದು. ನಾನು ನಿಮ್ಗೆ ಮೊದಲೇ ಹೇಳಿದೆ, ಈ ಒಂದು ಕ್ವಶನ್ಸ್ಗಳು ಸೀರಿಯಸ್ ಆಗಿ ಸ್ವಲ್ಪ ನೀವು ಫಾರ್ಮುಲಾನ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ಟರೆ ಸಾಕು, ಪ್ರತಿಯೊಬ್ಬರು ಈ ಒಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಓಕೆ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು ಗ್ರೂಪ್ ಡಾಟಾ ಇಲ್ಲಿ. ಓಕೆ, ಸೊ ಮೊದಲಿಗೆ ಫಾರ್ಮುಲಾ ನೋಡೋಣ ಏನಿದೆ. ಫಸ್ಟು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ದ ಡಿಸ್ಕಷನ್ ಮಾಡೋಣ, ಅದಾದಮೇಲೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ಗೆ ಹೋಗೋಣ. ಓಕೆ, ಸೊ ಇದಾಗಿದೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಆಮೇಲೆ ಮೀನ್. ಫಸ್ಟ್ಗೆ ಮೀನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮದು ಮೀಡಿಯನ್ದು ಫಾರ್ಮುಲಾ ಏನಿದೆ. ಮೀನ್ ಡಿವಿಯೇಷನ್ MD ಅಂತ ಬರಿತೀವಿ ನಾವು. ಮೀನ್ ಈಸ್ ಈಕ್ವಲ್ಸ್ ಟು ಏನಂತ ಹಾಕ್ತೀವಿ ಅಂದರೆ, ಇಲ್ಲಿ ಸಮೇಷನ್ FI ಇಂಟು ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್ ಡಿವೈಡ್ ಬೈ ಕ್ಯಾಪಿಟಲ್ ಲೆಟರ್ N. ಕ್ಯಾಪಿಟಲ್ ಲೆಟರ್ N ಅಂತಂದರೆ ಇಲ್ಲೇನಾಗಿರುತ್ತೆ, ಸಮೇಷನ್ ಆಫ್ FI ವ್ಯಾಲ್ಯೂ ಆಗಿರುತ್ತೆ. ಓಕೆ, F ಅಂದರೆ ಏನು, ಫ್ರೀಕ್ವೆನ್ಸಿ ಅಂತ ಕರೀತಾರೆ. XI ಅಂತಂದರೆ ಕೊಟ್ಟಿರುವಂಥ ಡಾಟಾ, X ಬಾರ್ ಅಂದರೆ ಮೀನ್ ಅಂತಾಗೆ, N ಅಂದರೆ ಸಮ್ ಆಫ್ ದ FI ವ್ಯಾಲ್ಯೂ ಅಂದಾಗೆ ಸ್ಟೂಡೆಂಟ್ಸ್. ಓಕೆ, ಗ್ರೂಪ್ ಅಂದರೆ ಏನು, ಮೊದಲಿಗೆ ಕೆಲವು ಜನ ಇದು ಕನ್ಫ್ಯೂಷನ್ ಇದೆ. ಗ್ರೂಪ್ ಅಂದರೆ ಒಬ್ಬರೇ ಇದ್ರ ಗ್ರೂಪ್ ಅನ್ನಂಗಿಲ್ಲ. X ಜೊತೆ FI ವ್ಯಾಲ್ಯೂ ಬಂದರೆ ಇದು ಗ್ರೂಪ್ ಆಗಿರುತ್ತೆ, ಅಥವಾ CI ವ್ಯಾಲ್ಯೂಸ್ ಕೊಡ್ತಾರೆ ಅದ್ರ ಜೊತೆ FI ವ್ಯಾಲ್ಯೂ ಬಂದರೆ ಅದು ಗ್ರೂಪ್ ಡಾಟಾ. ಓಕೆ, ಸೊ ಇವಾಗ ಈ ಫಾರ್ಮುಲಾನ ನಾವು ಯೂಸ್ ಮಾಡಿಕೊಂಡು ಕ್ವಶನ್ನ ಸಾಲ್ವ್ ಮಾಡೋದಾಗಿರುತ್ತೆ. ಎರಡು ಒಂದೇ ಇದು ಫಾರ್ಮುಲಾನ, ಇದನ್ನೇ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದಾಗಿರುತ್ತೆ. ಓಕೆ, ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡುವಂಥ ಒಂದು ಕ್ವಶನ್ನ ನಾನು ಇವಾಗ ನಿಮ್ಮ ಮುಂದೆ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದೇ ಕ್ವಶನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ಸ್. ಏನಿದೆ ಇದೇ ನಿಮಗೆ 5 ಮಾರ್ಕ್ಸ್ಗೆ ಬರುವಂಥದ್ದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಇಂಪಾರ್ಟೆಂಟ್ ಅಂತ ನಾನು ಬರೀತೀನಿ, ಯಾಕಂದರೆ ಇದೇ ರಿಪೀಟೆಡ್ ಆಗಿದೆ. ಮಾಡೆಲ್ ಕ್ವಶನ್ ಪೇಪರಲ್ಲಿನೂ ಇದೇ ಬಂದಿರುತ್ತೆ. ಸೊ ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ಇವಾಗ ನಾನು ಹೇಳ್ತೀನಿ. ಓಕೆನಾ, ಸೊ ಏನಿದೆ ಕ್ವಶನ್ ನೋಡಿ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಅಂತ ಹೇಳ್ತಾರೆ. ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡಾಟಾ. ಅಂದರೆ ನಾವು ಫಸ್ಟಿಗೆ ಏನು ಮಾಡ್ಕೋಬೇಕು ಅಂದರೆ, ಈ ಎಲ್ಲ ಡಾಟಾನ ಪ್ರಾಪರಾಗಿ ಬರ್ಕೊಳ್ಬೇಕು ಸ್ಟೂಡೆಂಟ್ಸ್. ಅದು ಭಾಳ ಇಂಪಾರ್ಟೆಂಟ್. ಕೆಲವು ಜನ ಬರ್ಕೊಳ್ಳೋಲ್ಲೇ ಒಂದೆರಡು ಮಿಸ್ಟೇಕ್ ಮಾಡಿಬಿಟ್ರೆ ಪೂರಾ ನಿಮ್ಮ ಟೈಮ್ ವೇಸ್ಟು, ಆನ್ಸರ್ನು ಕರೆಕ್ಟಾಗಿ ಬರೋದಿಲ್ಲ. ಓಕೆ, ಸೊ ಫಸ್ಟಿಗೆ ನಾನು ಇಲ್ಲಿ ಎಲ್ಲ ಡಾಟಾಸ್ಗಳನ್ನ ಬರ್ಕೋತಾ ಇದ್ದೀನಿ. ಏನು ಕೊಟ್ಟಿರ್ತಾರೆ, XI ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತಾರೆ, ಅಗೇನ್ FI ವ್ಯಾಲ್ಯೂ ಎರಡು ಇದಾವಲ್ಲ, ಇಲ್ಲಿ XI ವ್ಯಾಲ್ಯೂ ಮತ್ತು FI ವ್ಯಾಲ್ಯೂ. ಸೊ ಎರಡನ್ನ ನಾವು ಪ್ರಾಪರಾಗಿ ಬರ್ಕೊಳ್ಳೋಣ. XI ವ್ಯಾಲ್ಯೂಸ್ ಏನೇನಿದೆ ನೋಡಿ. ಫಸ್ಟು XI ವ್ಯಾಲ್ಯೂಯಲ್ಲಿ ಅವ್ರು ಕೊಟ್ಟಿರುವಂಥದ್ದು 2, 5, 6, 8, 10, 6, 8, 10 ಇದೆ. ಅಗೇನ್ ಇಲ್ಲಿ 12 ಇದೆ ಲಾಸ್ಟಲ್ಲಿ. ನೆಕ್ಸ್ಟ್ FI ವ್ಯಾಲ್ಯೂನ ನೋಡ್ತಾ ಹೋದರೆ, FI ವ್ಯಾಲ್ಯೂ 2, 8, 10, 2, 8, 10. ಅಗೇನ್ ನೆಕ್ಸ್ಟು 7, 8, 5, 7, 8, 5. ಈ ಥರ ಎರಡು ಡಾಟಾಸ್ಗಳನ್ನ ಕೊಟ್ಟಿರ್ತಾರೆ. ಕರೆಕ್ಟಾ? ಸೊ ಇವಾಗ ಅಬ್ಸರ್ವ್ ಮಾಡಿ, ಈ ಮೇಲ್ಗಡೆ ಇರುವಂಥದ್ದು ಎಲ್ಲ ನಾವು ಕಾಲಮ್ಗಳನ್ನು ಮಾಡ್ತಾ ಹೋಗ್ಬೇಕು ಈ ಥರ. ಸೊ ನಾನು ಇವಾಗ ಡೈರೆಕ್ಟಾಗಿ ಬರೀತಾ ಇದ್ದೀನಿ, ನೀವು ಆಮೇಲೆ ಇದನ್ನು ಬೇಕಿದ್ರೆ ಈ ಥರ ಲೈನ್ ಡ್ರಾ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಓಕೆ, ಇದು ಫಸ್ಟ್ FI ವ್ಯಾಲ್ಯೂ, ಇದು XI ವ್ಯಾಲ್ಯೂ, ಇವೆರಡು ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್, ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನಾವು ಮಾಡುವಂಥ ನೆಕ್ಸ್ಟ್ ಕಾಲಮ್ ಏನು, ನಮಗವ್ರು ಕ್ವಶನಲ್ಲಿ ಏನು ಕೇಳಿದ್ದಾರೆ ನೋಡಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಕೇಳಿದ್ದಾರೆ. ಒಂದ್ಸತಿ ಎಲ್ಲ ಡಾಟಾಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲಂದರೆ ಏನಾದರೂ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. 2, 2, 5, 8, 6, 10, 8, 7, 10, 8, 12, 5 ಕರೆಕ್ಟ್ ಇದೆ. ಸೊ ಇವಾಗ ಕ್ವಶನ್ ಅವ್ರು ನಮಗಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ಟೂಡೆಂಟ್ಸ್, ಫೈಂಡ್ ದ ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ. ಅಂದರೆ ಫಾರ್ಮುಲಾ ಏನು ಹೇಳಿದೆ ಇವಾಗಲೇ ನಾನು,
summation of I takes the value 1 to n fi in modulus of into modulus of xi minus x bar divided by n ಅಂತ ಇದೆ. ಓಕೆ, ಇಲ್ಲಿ ನಾವು ಫಸ್ಟ್ ಮೀನ್ ಫೈಂಡ್ ಮಾಡ್ಕೋಬೇಕಾ ಅಂದ್ರೆ ಮೀನ್ದು ಫಾರ್ಮುಲಾ ನಮ್ಗೆ ಇವಾಗ ಮೊದಲು ಗೊತ್ತಿರಬೇಕಲ್ವಾ. ಓಕೆ, ಸೊ ಮೀನ್ ಫಾರ್ಮುಲಾ ಗ್ರೂಪ್ ಡಾಟಾದಲ್ಲಿ ಏನಾಗುತ್ತೆ ಅದನ್ನ ನಾನು ಇಲ್ಲಿ ಬರಿತೀನಿ. ಸಮೇಷನ್ ಆಫ್ ಐ ಟೇಕ್ಸ್ ದ ವ್ಯಾಲ್ಯೂ 1 to n fi ಇಂಟು ಎಕ್ಸ್ ಐ, ಇಷ್ಟೇ. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಅದರದ್ದು ಸಮ್ ತಗೊಂಡು ಡಿವೈಡೆಡ್ ಬೈ ಎನ್ ಮಾಡಬೇಕು. ಎನ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೆ, ಈ ಎಫ್ದು ಪೂರ ಅಡಿಷನ್ ಮಾಡಿ ಇಲ್ಲಿ ನಾವು ಬರಿತೀವಲ್ಲ ಅದು ನಮ್ದು ಎಫ್ ಐ ಆಗಿರುತ್ತೆ. ಕರೆಕ್ಟಾ? ಸೊ ಇವೆಲ್ಲಾನು ಆ್ಯಡ್ ಮಾಡಿ ಸ್ಟೂಡೆಂಟ್ಸ್, 2 + 8 10, 10 + 10 20 ಆಗುತ್ತೆ. 20 27 27 ಪ್ಲಸ್ 13 ಆ್ಯಡ್ ಮಾಡ್ಕೊಳ್ಳಿ, ನಮಗೆ ಟೋಟಲ್ ಆಗಿ 40 ಸಿಗುತ್ತಾ? ಎಸ್, ಇದು ನಮಗೆ ಸಿಕ್ಕಿರುವಂಥದ್ದು ಇದು 40. ಇದನ್ನು ಬೇಕಿದ್ರೆ ನೀವು ಕ್ಯಾಲ್ಕುಲೇಟರ್ ತಗೊಂಡು ಆ್ಯಡ್ ಮಾಡ್ತಾ ಹೋಗಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತು ಇವಾಗ. ಸೊ ಕೊಟ್ಟಿರುವಂಥದ್ದು ಎನ್ ನಮಗೆ ಸಿಕ್ತು 40 ಅಂತ ಹೇಳಿ. ಇವಾಗ ಫಸ್ಟ್ ಕಾಲಮ್ ಏನು ಮಾಡ್ಕೋಬೇಕು ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ ಕಾಲಮ್ನು ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಮಗೆ ಇದು ಫಸ್ಟ್ ಮೀನ್ ಫೈಂಡ್ ಮಾಡಬೇಕು. ಮೀನ್ ಅಂದರೆ ಎಫ್ ಐ ಇಂಟು ಎಕ್ಸ್ ಐ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ ಇಲ್ಲಿ ಫಸ್ಟ್ ಕಾಲಮ್ ನಾವು ಬರೀಬೇಕಾಗಿರೋದು ಎಫ್ ಐ ಇಂಟು ಎಕ್ಸ್ ಐ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಏನಾಗುತ್ತೆ? 2 × 2 ಫಸ್ಟ್ 4 ಆಗುತ್ತೆ, 8 × 5 ಅಂದರೆ 40 ಆಗುತ್ತೆ, ಇದು 60 ಆಗುತ್ತೆ, ಇದು 56 ಆಗುತ್ತೆ, 8 × 10 ಅಂದರೆ ಇದು 80 ಆಗುತ್ತೆ ಸ್ಟೂಡೆಂಟ್ಸ್. ಇದ್ರ ನೋಡಿ, ಒಂದು ಯಾವ್ದಾದ್ರು ನಾವಿಲ್ಲಿ ಮಿಸ್ಟೇಕ್ ಮಾಡಿ ಬರೆದ್ಬಿಟ್ರೆ ಅಗೇನ್ ಉಳಿದಿರುವಂಥ ಎಲ್ಲ ಆನ್ಸರ್ಸ್ಗಳು ಇಲ್ಲಿ ರಾಂಗ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸೊ ಪ್ರತಿಯೊಂದು ಬರೀವಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. 10 × 8 80 ಆಗುತ್ತೆ, 12 × 5 ಮಾಡಿದ್ರೆ ಅಗೇನ್ ಇದು 60 ಆಗುತ್ತೆ. ಆಯ್ತಾ? ಸೊ ಇವೆಲ್ಲನೂ ಕರೆಕ್ಟ್ ಇದೆಯಾ ಒಂದ್ಸತಿ ಕ್ರಾಸ್ ವೈಸ್ ವೆರಿಫೈ ಮಾಡ್ತಾ ಹೋಗಿ. ಅದಾದ್ಮೇಲೆ ಏನು ಮಾಡಬೇಕು, ಇವೆಲ್ಲನೂ ಎಡಿಷನ್ ಮಾಡ್ತಾ ಹೋಗಬೇಕು. ಓಕೆ, 6 + 4 ಅಂದರೆ ಇಲ್ಲಿ 10 ಆಗುತ್ತೆ, ಇಲ್ಲಿ 1 6 7 ಇದನ್ನು ಪೂರ ಆ್ಯಡ್ ಮಾಡಿ ಸ್ಟೂಡೆಂಟ್ಸ್ ಎಷ್ಟಾಗುತ್ತೆ ನೋಡಿ. ಕ್ಯಾಲ್ಕುಲೇಟರ್ನ ತಗೊಂಡು ಪ್ರತಿಯೊಂದನ್ನು ಆ್ಯಡ್ ಮಾಡ್ತಾ ಹೋಗಿ. ಆ್ಯಡ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದ್ರದ್ದು ಸಮ್ ಎಷ್ಟಾಗುತ್ತೆ. 4 44 ಇದು 100 104 ಪ್ಲಸ್ 56 ಅಂದರೆ ಅಗೇನ್ 160 ಪ್ಲಸ್ ಇಲ್ಲೊಂದು 80 ಅಗೇನ್ ಇಲ್ಲೊಂದು 140 ಅಗೇನ್ ಇವೆರಡು ಆ್ಯಡ್ ಮಾಡಿ. ಕಮಾನ್, 140 + 160 ಎಷ್ಟಾಯಿತು? 300 ಆಯ್ತಲ್ವಾ? ಎಸ್. ಓಕೆ ಸ್ಟೂಡೆಂಟ್ಸ್, ಸೊ 300 ಇದು ನಮಗೆ ಸಿಕ್ಕಿರುವಂಥದ್ದು ಟೋಟಲ್ ಎಫ್ ಐ ಇಂಟು ಎಕ್ಸ್ ಐ ವ್ಯಾಲ್ಯೂ. ಓಕೆ, ಅಗೇನ್ ನಾವು ಇವಾಗ ಫಾರ್ಮುಲಾಗೆ ಬರೋಣ, ಮೀನ್ ಫಾರ್ಮುಲಾಗೆ. ಸೊ ನಮ್ಗೆ ಇವಾಗ ಸಮ್ ಆಫ್ ದ ಎಕ್ಸ್ ಐ ಇದು ಏನು 300 ಇದೆಯಲ್ಲ, ಸಮ್ ಆಫ್ ದ ಎಕ್ಸ್ ಐ ಇಂಟು ಎಫ್ ಐ ಬಂದಿರುತ್ತೆ. ಅಂದರೆ ಅದರ ಆನ್ಸರ್ ಎಷ್ಟಿದೆ? 300 ಇಲ್ಲಿ ನಾವು ಬರಿತೀವಿ. ಡಿವೈಡೆಡ್ ಬೈ ಎನ್ ಎಷ್ಟಿದೆ? 40 ಇದೆ. ಸೊ 40ನ ಬರಿತೀವಿ. ಇವಾಗ ಇವೆರಡು ಕ್ಯಾನ್ಸಲ್ ಮಾಡ್ತೀವಿ. ಅಂದರೆ ಇವಾಗ ಇದನ್ನ ಡಿವೈಡ್ ಮಾಡ್ಕೋಬೋದಲ್ವಾ? ಓಕೆ, ಸೊ ಡಿವೈಡ್ ಮಾಡಿ ಎಷ್ಟು ಬರುತ್ತೆ? 4 7 ಮಾಡ್ಬೋದಲ್ವಾ? 28 ಆಗುತ್ತೆ. ಕರೆಕ್ಟಾ? ಆಮೇಲೆ 2 ಉಳಿಯುತ್ತೆ, 20 ಆಗುತ್ತೆ. ಪಾಯಿಂಟ್ ನೋಡ್ತಾರೆ, ಅಗೇನ್ 5 ಅಂತ 7.5 ಆಗುತ್ತೆ ಸ್ಟೂಡೆಂಟ್ಸ್. ಸೊ ನಮಗೆ ಸಿಕ್ಕಿರುವಂಥದ್ದು 7.5 ಅನ್ನೋದು ಮೀನ್ ಆನ್ಸರ್ ಆಗಿರುತ್ತೆ. ಕರೆಕ್ಟಾ? ಸೊ ಇದನ್ನ ನೀವೇನಾದರೂ ಪ್ರಾಪರ್ ಆಗಿ ಮಾಡಲಿಲ್ಲ ಅಂತಂದ್ರೆ ಒಂದೇ ಒಂದು ಮಿಸ್ಟೇಕ್ ಆದರೆ ಅಗೇನ್ ಎಲ್ಲನೂ ರಾಂಗ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಇದು ಯಾವ ಥರ ಮಾಡೋದು ಗೊತ್ತಾಯ್ತಲ್ವಾ? ಕಾಣಿಸ್ತಾ ಇಲ್ವಾ? ಸೊ 1 ಸೆಕೆಂಡ್ ಮೇಲ್ಗಡೆ ತಗೋತೀನಿ ನೋಡಿ. ಓಕೆ, ಇದನ್ನ ಚಿಕ್ಕದು ಮಾಡೋಣ. ಓಕೆ, ಸೊ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಓಕೆ, ಸೊ ಇವಾಗ ನಾವು ಇದನ್ನ ಯಾವ ಥರ ಮಾಡಿದ್ವಿ ಅಂದರೆ ಸಮ್ಮನ್ನು ಡಿವೈಡ್ ಬೈ ಎನ್ ಇಂದ ಡಿವೈಡ್ ಮಾಡಿದ್ವಿ. ಮೀನ್ ಬಂತು. ಮೀನ್ ಬಂದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಅಗೇನ್ ನಾವು ಮೇನ್ ಫಾರ್ಮುಲಾ ನೋಡಿದ್ರೆ ಗೊತ್ತಾಗುತ್ತೆ. ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂತಿದೆ. ಅಗೇನ್ ಮಾಡ್ಯುಲಸ್ ಒಂದು ಕೂಡ ಇದೆ. ಓಕೆ, ಮಾಡ್ಯುಲಸ್ ಮೀನಿಂಗ್ ಏನು? ನೆಗೆಟಿವ್ ಬಂದರೂ ಪಾಸಿಟಿವ್ ಬರೀಬೇಕು. ಓಕೆ, ಅಂದರೆ ನಾನು ನೆಕ್ಸ್ಟ್ ಕಾಲಮ್ನ ಏನು ತಗೋತಾ ಇದ್ದೀನಪ್ಪ ಅಂತಂದರೆ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಅಂತ ತಗೊಳ್ಬೇಕು ಸ್ಟೂಡೆಂಟ್ಸ್. ಮಾಡ್ಯುಲಸ್ ವಿತ್ ಮಾಡ್ಯುಲಸ್. ಯಾಕೆ ನಾವು ಮಾಡ್ಯುಲಸ್ ತಗೋಬೇಕಂದ್ರೆ ಇಲ್ಲಿ ನೆಗೆಟಿವ್ ಆನ್ಸರ್ ಬಂದರೂ ಕೂಡ ನಾವು ಅದನ್ನೇನು ಬರೀಬೇಕು? ಪಾಸಿಟಿವ್ ಬರೀಬೇಕು. ಇವಾಗ ಎಕ್ಸ್ ಐ ವ್ಯಾಲ್ಯೂಸ್ ಎಲ್ಲಿದೆ? ಇಲ್ಲಿದೆ ಎಕ್ಸ್ ಐ ವ್ಯಾಲ್ಯೂಸು. ಇದರಲ್ಲಿ ನಾವು ಮೀನ್ನ ಸಬ್ಟ್ರಾಕ್ಟ್ ಮಾಡಿ ಬರೀತಾ ಹೋಗಬೇಕು. ಓಕೆ, ಸೊ ಇಲ್ಲಿದೆ ಮೀನ್, ಇದು ನಿಮ್ಮದು ಎಕ್ಸ್ ಐ ವ್ಯಾಲ್ಯೂ. ಇದರಲ್ಲಿ 7.5ನ ಒಂದೊಂದಾಗಿ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ. ಓಕೆ, ಸೊ ಆಗ ಮಾತ್ರ ನಮ್ಗೆ ಏನು ಸಿಗುತ್ತೆ? ಮೀನ್ ಇದು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಸಿಗುತ್ತೆ. ನೆಗೆಟಿವ್ ಆನ್ಸರ್ ಬಂದರೂ ಕೂಡ ನಾವೇನು ಬರೀಬೇಕು? ಅದನ್ನ ಪಾಸಿಟಿವ್ ಆಗಿ ಬರೀಬೇಕು. ಯಾಕಂತಂದ್ರೆ ಮಾಡ್ಯುಲಸ್ ಇದೆ. ಇವಾಗ ನೋಡಿ 2 - 7.5 ಮಾಡ್ತೀವಿ, ಆಗೇನಾಗುತ್ತೆ? -5.5 ಬರುತ್ತೆ. ಬಟ್ ನಾನು ಇಲ್ಲಿ ಏನು ಬರಿತೀನಿ? +5.5 ಬರಿತೀನಿ. ಯಾಕೆ ಅಂತಂದ್ರೆ ಅಗೇನ್ ನಮ್ಗೆ ಇಲ್ಲಿ ಮಾಡ್ಯುಲಸ್ ಇದೆ. ಸೊ ನೆಗೆಟಿವ್ ಬಂದರೂ ಅದನ್ನ ನಾವೇನು ಮಾಡ್ಬೇಕು ಅಂತಂಗಾಯ್ತು? ಪಾಸಿಟಿವ್ ಆಗಿ ಬರೀಬೇಕು. ಅಗೇನ್ ನೋಡಿ 5 ಇದೆ, 5 - 7 ಮಾಡಿದ್ರೆ ಇದಾಗುತ್ತೆ 2.5. ಓಕೆ, 6 ಮಾಡಿದ್ರೆ ಅಗೇನ್ ಇಲ್ಲಿ 1.5. ನೆಕ್ಸ್ಟು 8 ಮಾಡ್ತಾರೆ. 8 ಮಾಡಿದ್ರೆ ಎಷ್ಟಾಗುತ್ತೆ? 0.5. 10 ಮಾಡಿದ್ರೆ ಇಲ್ಲಿ 10 ಇದೆ. ಸೊ ಇಲ್ಲಿ 7 ಅಂದರೆ ಇದು 2.5 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲರೂ ಅರ್ಥ ಇದೆ. 12 ಇದು ಏನು ಪೂರ ಎಕ್ಸ್ ಐ ವ್ಯಾಲ್ಯೂಸ್ಗಳಿದಾವಲ್ಲ,
ಈ ಎಲ್ಲ ಎಕ್ಸ್ ಐ ವ್ಯಾಲ್ಯೂಸ್ಗಳಲ್ಲಿ ಇದನ್ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು ಎಕ್ಸ್ ಬಾರ್ನ. ಸೊ ಇದೆಷ್ಟಾಗುತ್ತೆ ನೋಡಿ, ಇಲ್ಲಿ ಒಂದು ಹಾಫು, ಅಗೇನ್ 2, ಇಲ್ಲಿ 2, ಅಂದರೆ ಟೋಟಲಿ 4.5 ಆಗುತ್ತಲ್ವಾ. ಎಸ್, ಸೊ ನಮ್ಗೆ ಸಿಕ್ತು ಈ ಒಂದು ಕಾಲಮು ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಮಾಡ್ಯುಲಸ್ ಆನ್ಸರ್. ಅಗೇನ್ ನಾವು ಫಾರ್ಮುಲಾಗೆ ಬರೋಣ. ಫಾರ್ಮುಲಾದಲ್ಲಿ ಏನಿದೆ ನೋಡಿ, ಇಂಟು ಎಫ್ ಐ ಇದೆ. ಈ ಒಂದು ರಿಸಲ್ಟ್ ಜೊತೆ ಎಫ್ ಐ ಅನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಂತಿದೆ. ಓಕೆ, ಸೊ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ನೆಕ್ಸ್ಟ್ ಕಾಲಮ್ದ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, ಈ ಒಂದೊಂದು ಕಾಲಮ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಪ್ರಾಪರ್ ಆಗಿ ನೀವು ಆನ್ಸರ್ನ ಬರೀತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ನೋಡಿ ನಾನು ಇವಾಗ ನೆಕ್ಸ್ಟ್ ಕಾಲಮ್ದು ಆನ್ಸರ್ನ ಇಲ್ಲಿ ಬರೀತಾ ಇದ್ದೀನಿ. ನೆಕ್ಸ್ಟ್ ಏನಿದೆ ಅಂದರೆ ಎಫ್ ಐ ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ದು ಆನ್ಸರ್ ನಾವಿಲ್ಲಿ ಬರೀಬೇಕು. ಓಕೆ, ಏನಿಲ್ಲ, ಬಹಳ ಸಿಂಪಲ್ಲು. ಇಲ್ಲಿ ಎಫ್ ಐ ಇದೆ, ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಐ. ಇವೆರಡು ಕಾಲಮ್ನ ಅಬ್ಸರ್ವ್ ಮಾಡಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಒಂದೇನಾದ್ರೂ ನೀವು ಮಿಸ್ಟೇಕ್ ಮಾಡಿ ಬೇರೆದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ರಾಂಗ್ ಆಗೋ ಅಂತ ಪಾಸಿಬಿಲಿಟೀಸ್ ಇರುತ್ತೆ. ಓಕೆ, ಸ್ವಲ್ಪ ಬೇರೆ ಕಲರಿಂದ ತಗೋಣ. ಓಕೆ, ಸೊ ಇವಾಗ ಈ ಎರಡು ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಸೊ 2 ಇಂಟು 5 ಒಂದೊಂದಾಗಿ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ 2 ಇಂಟು 5.5 ಮಾಡಿದ್ರೆ ಎಷ್ಟಾಗುತ್ತೆ? ಇದು 11 ಆಗುತ್ತೆ. ಅಗೇನ್ 8 ಇಂಟು 2.5 ಮಾಡ್ತೀರಾ ಅಂದರೆ ಇದು 25 ಇಂಟು 8 ಮಾಡಿದಂಗೆ 200. ಆ್ಯಕ್ಚುಲಿ ಪಾಯಿಂಟ್ ಒಂದಿದೆ 20 ಆಗುತ್ತೆ. ಸೊ 1.5 ಎಂದು ಮಾಡಿದ್ರೆ ಅಗೇನ್ ಇದು 15 ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಕೂಡ ನಡೆಯುತ್ತೆ. 5 ಇಂಟು 7 ಮಾಡಿದ್ರೆ 35 ಆಗುತ್ತೆ. ಸೊ 3.5 ಅಂತ ನೀವು ಇಲ್ಲಿ ಬರೀತೀರಾ. ಅಗೇನ್ 2.5 ಇಂಟು 8 ಮಾಡ್ತೀರಾ, ಅಗೇನ್ ಇದು 200 ಆಗುತ್ತೆ ಅಂದರೆ 20 ಬರೀತೀರಾ. ಅಗೇನ್ 4.5 ಇಂಟು 5 ಮಾಡ್ತೀರಾ, ಇದಾಗುತ್ತೆ 225 ಆಗುತ್ತೆ ಅಂದರೆ ಪಾಯಿಂಟ್ ಅಂದರೆ 22.5 ಆಗುತ್ತೆ. ಓಕೆ, ಸೊ ಇವಾಗ ಈ ಎಲ್ಲ ರಿಸಲ್ಟ್ಸ್ಗಳನ್ನ ಅಡಿಷನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಕಮಾನ್ ಫಾಸ್ಟಾಗಿ ಅಡಿಷನ್ ಮಾಡಿ ಈ ಒಂದು ರಿಸಲ್ಟ್ಸ್ಗಳನ್ನು. 0.5 ಇಲ್ಲೊಂದು 0.5 ಇದೆ, ಸೊ ಅದು ಆ್ಯಡ್ ಮಾಡಿದ್ರೆ ಅಗೇನ್ 1 ಬರುತ್ತೆ. ಅಗೇನ್ ಮೇಲಿರುವಂಥ ಉಳಿದಿರುವಂಥ ಎಲ್ಲ ರಿಸಲ್ಟ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ಸಾಲ್ವ್ ಮಾಡಿ. ಫಸ್ಟ್ ಏನಿದೆ 11 ಇದೆ, 11 ಪ್ಲಸ್ 20 ಪ್ಲಸ್ 15 ಪ್ಲಸ್ 46 ಆಗುತ್ತೆ. ಸೊ 46 ಆದಮೇಲೆ ಅಗೇನ್ 3.5 ಮಾಡ್ತೀರಾ. 3.5ನ ಆ್ಯಡ್ ಮಾಡ್ಕೋಬೇಕು. ಅಗೇನ್ ನೆಕ್ಸ್ಟ್ 20, ಸೊ 22 ಅಂದರೆ ಟೋಟಲಿ 400 ಆನ್ಸರ್ ಆಗುತ್ತಲ್ವಾ ಇಲ್ಲಿ, ಸಾರಿ 92 ಆನ್ಸರ್ ಆಗುತ್ತಲ್ವಾ. ಸೊ ನೋಡಿ, ಇದು ಆ್ಯಡ್ ಮಾಡ್ತಾ ಹೋಗಿ ಪ್ರತಿಯೊಂದು ರಿಸಲ್ಟ್ನ. ಕರೆಕ್ಟಾ? ಸೊ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿದ್ದಾರೆ ನಿಶಾ. ಎಸ್, 92 ಈಸ್ ದ ಆನ್ಸರ್. ಇದು ಪೂರಾ ಸಮ್ ಎಷ್ಟಾಗಿದೆ ಅನ್ನಂಗಾಯಿತು, 92 ಅಂತು. ಇದೆಲ್ಲ ಆದಮೇಲೆ ಇವಾಗ ನಾವು ಲಾಸ್ಟಲ್ಲಿ ಆನ್ಸರ್ನ ಸಾಲ್ವ್ ಮಾಡಿದರೆ ಮುಗೀತು ನೋಡಿ. ಸೊ ನಮ್ಗೆ ಬೇಕಾಗಿರುವಂಥ ಫಾರ್ಮುಲಾ ಎಲ್ಲ ರಿಸಲ್ಟ್ ಸಿಕ್ಕಾಗಿದೆ. ಓಕೆ, ಇಲ್ಲಿ ಬರೀತೀರಾ. ಇದು ಪೂರಾ ಸಮ್ ಆನ್ಸರ್ ಬಂದಿದೆ 92 ಅಂದ್ರೇನು, ಇದರದ್ದು ಆನ್ಸರ್ ಬಂದಿದೆ. ಇವಾಗ ಎಷ್ಟಿದೆ? 92. ಫಾರ್ಮುಲಾ ಬರೀಬೇಕು ಕಂಪಲ್ಸರಿ. ಎನ್ ಎಷ್ಟಿದೆ ಆಲ್ರೆಡಿ ಕೊಟ್ಟಿದ್ದು, ನಾವು ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ, 40 ಇದೆ. ಸೊ 92 ಡಿವೈಡ್ ಬೈ 40 ಇಂದ ಡಿವೈಡ್ ಮಾಡಿ ಎಷ್ಟು ಆನ್ಸರ್ ಬರುತ್ತೆ ಅದೇ ನನಗೆ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಸೊ ಇದು 0 2 ಇಂದ ಕ್ಯಾನ್ಸಲ್ ಮಾಡ್ತೀರಾ, ಅಗೇನ್ ಕ್ಯಾನ್ಸಲ್ ಮಾಡಿ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ, ಕ್ಯಾಲ್ಕುಲೇಟರ್ ಅಲೌ ಇದೆ, ಸಿಂಪಲ್ ಕ್ಯಾಲ್ಕುಲೇಟರ್ ಇರಬೇಕು. ಆಯ್ತಾ? ಎಸ್, ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಷ್ಟು ಬರುತ್ತೆ. 2.5 ನೋ, ಚೆಕ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಪ್ರತಿಯೊಬ್ಬರು ಆನ್ಸರ್ ಮಾಡಿ. 2.3. ಎಸ್, 2.3 ಇಸ್ ದ ರೈಟ್ ಆನ್ಸರ್. ಡ್ರೀಮ್ ಮೆಸೇಜ್ ಮಾಡಿದ್ದಾರೆ. ಸೊ 2.3 ಇಸ್ ದ ರೈಟ್ ಆನ್ಸರ್. ಇದಾಗಿದೆ ನಮ್ಮದು ಕರೆಕ್ಟ್ ಆನ್ಸರ್. ಇದೊಂದು ಸಿಂಪಲ್ ಕ್ವಶನ್ ಅಂತ ನಾನು ಹೇಳ್ತೀನಿ, ಬಟ್ ಇದೇ ಬರುತ್ತೆ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಸ್ವಲ್ಪ ಸೀರಿಯಸ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ ಆಗಿ ಆರಾಮಾಗಿನೇ ನೀವು 5 ಮಾರ್ಕ್ಸ್ನ ತೊಗೊಳ್ಬೋದು. ಅರ್ಥ ಆಯ್ತಾ? ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಂದರೆ ಮೇನ್ ಇಂಪಾರ್ಟೆಂಟು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ಗೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಪ್ರಾಬ್ಲಮ್ ಆಗುತ್ತೆ, ಅದನ್ನು ನಾನು ಹೇಳ್ತೀನಿ. ಎಸ್, ಅನನ್ಯ ರೈಟ್ ಆನ್ಸರ್, ಆನಂದ್ ರೈಟ್ ಆನ್ಸರ್. ಯಾರಿಗೆಲ್ಲ ಇದು ಅರ್ಥ ಆಗಿದೆ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಲಿಂಕ್ನ ಶೇರ್ ಮಾಡಿ ವಾಟ್ಸಪ್ ಗ್ರೂಪ್ಗಳಿಗೆ. ಎಸ್, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಸೊ ನೆಕ್ಸ್ಟ್ ಕ್ವಶನ್ನ ನೋಡಿ. ಇದಂತೂ ಕ್ಲಿಯರ್ ಆಯಿತು. ಐ ಥಿಂಕ್ ಎಲ್ಲರೂ ಇದೇ ಥರನಾಗಿನೇ ನೆಕ್ಸ್ಟ್ ಎಲ್ಲ ಕ್ವಶನ್ನ ಸಾಲ್ವ್ ಮಾಡಬೇಕು. ಇವಾಗ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿದೆ, ಅದೇ ಥರನಾಗಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ಇದ್ದಾವೆ ಎಕ್ಸಸೈಸಲ್ಲಿ. ಅದು ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಎಕ್ಸಸೈಸಲ್ಲಿ ಇದೇ ಥರನಾಗಿರುವಂಥ ಕ್ವಶನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಅದು ಕೂಡ 5 ಮಾರ್ಕ್ಸಿಗೆ ಕೇಳುವಂಥದ್ದಾಗಿರುತ್ತೆ. ಫಸ್ಟ್ ಎಕ್ಸಸೈಸಲ್ಲಿ ಬರುವಂಥ ಕ್ವಶನ್ಸ್ಗಳು. ಜಸ್ಟ್ ಅ ಸೆಕೆಂಡ್.
ಓಕೆ, ಇಲ್ಲಿದೆ ನೋಡಿ. ಸೊ ಇದರಲ್ಲಿ ಕ್ವಶನ್ ನಂಬರ್ ಇದು ಯಾವ್ದು ಎಕ್ಸರ್ಸೈಸ್ ಅಂದರೆ 13.1. 13.1ನಲ್ಲಿ ಎಕ್ಸಾಂಪಲ್ ನಂಬರ್ 5 ಇಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಕ್ವಶನ್ ಅಲ್ಲೇನೆ ಆಲ್ರೆಡಿ ಕೇಳಿದ್ದಾರೆ ನೋಡಿ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್ ಅಂತ ಹೇಳಿ. ಓಕೆ, ಒಂದು ಸಾಲ್ಡ್ ಅಲ್ಲಿತ್ತು. ಅಗೇನ್ ಇಲ್ಲಿ ಇರುವಂತ ಈ ಎರಡು ಕ್ವಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇವೆರಡೂ ಇಂಪಾರ್ಟೆಂಟ್. ಇದರಲ್ಲೇ ಯಾವ್ದಾದ್ರು ಒಂದು ಕ್ವಶನ್ ಬರ್ಬೋದು, ಬಟ್ ಈಸಿಯೆಸ್ಟ್ ಇದೆ. ಇವಾಗಲೇ ನಾನು ಹೇಳಿದೆ ಇವೆರಡು ಟಾಸ್ಕು ಈಸಿ ಇದೆ. 5 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ 70 to 80% ಇದೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಇವೆರಡರಲ್ಲಿ ಒಂದು ಬರ್ಬೋದು, ಇಲ್ಲ ಇವಾಗಲೇ ನಾನು ಸಾಲ್ವ್ ಮಾಡಿದ್ರೆ ಅದರಲ್ಲಿ ಬರ್ಬೋದು. ಓಕೆ, ಸೊ ಇವಾಗ ಆಕ್ಚುಲಿ ಮೇನ್ ಇಂಪಾರ್ಟೆಂಟು ಇದು ಮೇನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ ಹೇಳಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರುತ್ತೆ ಗ್ರೂಪ್ ಡಾಟಾ ಅಲ್ಲಿ CI ವ್ಯಾಲ್ಯೂಸ್ ಇದ್ದಾಗ. ಓಕೆ, ಅದೊಂದು ನಾನು ನಿಮಗೆ ಎಕ್ಸಾಂಪಲ್ನ ಡಿಸ್ಕಷನ್ ಮಾಡಿಬಿಡ್ತೀನಿ. ಇದಕ್ಕೆ ಏನು ಜಾಸ್ತಿ ಡಿಫ್ರೆನ್ಸ್ ಏನು ಇಲ್ಲ. ಓಕೆನಾ? ಸೊ ಅದಾದಮೇಲೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಸೊ ಅನ್ಗ್ರೂಪ್ ಡಾಟಾ ಡೆಫಿನೆಟ್ ಆಗಿ ಬರೋದೇ ಇಲ್ಲ, ನೀವು ಅದನ್ನು ವರಿ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದನ್ನ ಇನ್ನೊಂದು ಮೀನ್ ಡಿವಿಯೇಷನ್ ಅಬೌಟ್ ಮೀನ್ದಲ್ಲಿನೇ ಇನ್ನೊಂದು ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿದೆ ನೋಡಿ. ಅಂದರೆ ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಮೇಲೆ ಬರುವಂಥ ಕ್ವಶನ್ ಆಗಿರುತ್ತೆ. ಸೊ ಇದನ್ನು ಕೂಡ ಕೇಳುವಂಥ ಚಾನ್ಸಸ್ಗಳಿದೆ, ಮೀನ್ ಡಿವಿಯೇಷನ್ ಅಬೌಟ್ ಮೀನ್. ಅದಕ್ಕೆ ಏನೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬಹಳ ಸಿಂಪಲ್. ಓಕೆ, ಸೊ ಯಾವುದಕ್ಕೆ ಸಿಂಪಲ್ ಅಂತ ನಾನು ಹೇಳ್ತಾ ಇದ್ದೆ ಅಂದರೆ, ಇವಾಗಂದ್ರೆ ಇದು ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರಲ್ಲ, ಇದನ್ನು ನಾವು ಇದು ಮಿಡ್ ವ್ಯಾಲ್ಯೂನ ಪಾಯಿಂಟ್ ಮಾಡ್ಕೊಂಡ್ರೆ ನಮಗೆ XI ವ್ಯಾಲ್ಯೂ ಬಂದ್ಬಿಡುತ್ತೆ. ಇಲ್ಲಿಂದ ಮತ್ತೆ ಸೇಮ್ ಪ್ರೊಸೀಜರ್, ಏನು ಚೇಂಜಸ್ ಇಲ್ಲ. FI ಇಂಟು XI ಮಾಡ್ತೀವಿ, ಮಾಡ್ಯುಲಸ್ ಮಾಡ್ತೀವಿ, FI ಇಂಟು ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್. ಪ್ರೊಸೀಜರ್ ಸೇಮ್. ಈ XI ವ್ಯಾಲ್ಯೂ ಅಷ್ಟೇ ಕೊಟ್ಟಿರೋದಿಲ್ಲ. ಇದನ್ನು ಯಾವ ಥರ ಮಾಡ್ಕೋಬೇಕಂದ್ರೆ, ಇದ್ರದ್ದು ಮಿಡ್ ಪಾಯಿಂಟನ್ನು ಕ್ಲಾಸ್ ಇಂಟರ್ವಲ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ. 10 ಪ್ಲಸ್ 20 ಅಂದರೆ 30 ಬರುತ್ತೆ. 30 ಡಿವೈಡ್ ಬೈ 2 ಮಾಡಿದ್ರೆ 15 ಬರುತ್ತೆ. ಇಲ್ಲಿ ಬರೀತಾ ಹೋಗ್ಬೇಕಷ್ಟೇ. ಆಟೋಮೆಟಿಕ್ ಆಗಿ XI ವ್ಯಾಲ್ಯೂಸ್ಗಳು ಸಿಕ್ಬಿಡುತ್ತೆ. XI ವ್ಯಾಲ್ಯೂ ಸಿಕ್ಕ ಮೇಲೆ ನಾವು ಇವಾಗಲೇ ಸಾಲ್ವ್ ಮಾಡಿದಿಲ್ಲ XI ಇಂಟು FI ಪ್ರೊಸೀಜರ್, ಆ ಪ್ರೊಸೀಜರಿಂದ ಸಾಲ್ವ್ ಮಾಡಿದರೆ ಮುಗೀತು. ಓಕೆ, ಸೊ ಇದು ಒಂದು ಕ್ವಶನ್ನು ನಿಮಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇವಾಗ ನಾನು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ದು ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಅಗೇನ್ ಗ್ರೂಪ್ ಡಾಟಾ ಅಲ್ಲಿ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್, ಇದನ್ನು ಸ್ವಲ್ಪ ಸ್ಟೂಡೆಂಟ್ಸು ಕನ್ಫ್ಯೂಷನ್ ಮಾಡ್ಕೊತಾರೆ. ಓಕೆ, ಸೊ ಆ ಕನ್ಫ್ಯೂಷನ್ ಆಗಬಾರ್ದು ಅಂತ ಕ್ಲಿಯರ್ ಆಗಿ ನಾನು ಹೇಳ್ತಾ ಇದ್ದೀನಿ. ಕ್ವಶನ್ ನೋಡಿ ಏನಿದೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಕ್ವಶನ್ನ ಪ್ರಾಪರ್ ಆಗಿ ಓದಿ. ಮೀಡಿಯನ್ ಕೇಳಿದಾರಾ, ಮೀನ್ ಕೇಳಿದಾರಾ ಅಂತ ಸುಮ್ಮನೆ ನೀವು ಅಗೇನ್ ಮೀನೇ ಇದೆ ಅಂತ ಅನ್ಕೊಂಡು ಸಾಲ್ವ್ ಮಾಡಿದ್ರೆ ರಾಂಗ್ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಓಕೆ, ಸೊ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಇಲ್ಲಿನೂ ಎರಡು ಕ್ವಶನ್ಸ್ನ ಎರಡು XI ವ್ಯಾಲ್ಯೂ ಆ್ಯಂಡ್ FI ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ಈ ಕೊಟ್ಟಿರುವಂಥ ರಿಸಲ್ಟ್ನ ಮೊದಲಿಗೆ ಬರ್ಕೊಳ್ಬೇಕು. ನಾನು ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಫಸ್ಟು XI ವ್ಯಾಲ್ಯೂಸ್ನ ಬರ್ಕೊತೀರಾ. ಸೊ XI ವ್ಯಾಲ್ಯೂಸ್ಗಳು ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗಿ ಸ್ಟೂಡೆಂಟ್ಸ್. 3, 6, 9, 3, 6, 9, 12, 13, again 15, 21, 22. ಇದು XI ವ್ಯಾಲ್ಯೂಸ್. ಅಗೇನ್ FI ವ್ಯಾಲ್ಯೂಸ್ಗಳು ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋದರೆ 3, 4, 5, 3, 4, 5, 2, 4, 5, 2, 4, 5, 4, 3, 22 ಒಂದ್ಸತಿ ವೆರಿಫೈ ಮಾಡ್ತಾ ಇದ್ದೀನಿ ನಾನು. 22, 3, 21, 4, 15, 5, 13, 4, 12, 2, 9, 5, 6, 4, 3, 3. ಈ ಥರ ನೀವು ಕೂಡ ವೆರಿಫೈ ಮಾಡ್ಕೋಬೇಕು. ಅರ್ಥಾಯ್ತಾ? ಸೊ ಮಾಡಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಮಿಸ್ಟೇಕ್ಸ್ಗಳು ಎಲ್ಲೇ ಒಂದು ಅನ್ನೆಸೆಸರಿ ಮಿಸ್ಟೇಕ್ ಮಾಡೋದ್ರಿಂದ ನಿಮ್ಮ ಟೈಮ್ ವೇಸ್ಟು, ಪೂರಾ ಎಕ್ಸಾಂಪಲ್ ಮಾರ್ಕ್ಸು ಸಿಗೋದಿಲ್ಲ. ಓಕೆ, ಸೊ ಮೊದಲಿಗೆ ಇಲ್ಲಿನ ಪ್ರೊಸೀಜರ್ ಏನಿದೆ, XI ಬರೀತೀರಾ, FI ಬರೀತೀರಾ, ಕೊಟ್ಟಿರುವಂಥ ಕ್ವಶನ್ ಎಲ್ಲ ಏನು ಕೇಳಿದ್ರೆ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್. ಅಗೇನ್ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, ಫಾರ್ಮುಲಾ ಸೇಮೇ ಇರುತ್ತೆ. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ಗೆ ಏನು ಚೇಂಜಸ್ ಇಲ್ಲ. ಸಮೇಷನ್ ಆಫ್ FI ಮೈನಸ್ XI ಮೈನಸ್, ಇಲ್ಲಿ ಮೀನ್ ಮಾಡ್ತಿದ್ದೀವಿ, ಇಲ್ಲಿ ಮೀಡಿಯನ್ ಮಾಡಬೇಕು ಅಷ್ಟೇ. ಡಿವೈಡ್ ಬೈ ಎನ್ ಆಸ್ ಇಟ್ ಈಸ್ ಸೇಮ್ ಇರುತ್ತೆ. ಮೀನ್ ಬದಲಿ ಮೀಡಿಯನ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಓಕೆ, ಸೊ ಇಲ್ಲೇನು ನಾವು ಸಾಲ್ವ್ ಮಾಡಿದ್ದೀವಲ್ಲ, ಇವಾಗ ನಾನು ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಸೊ ಇಲ್ಲಿತ್ತು ನಮ್ದು ಇದು ಒಂದು ಕ್ವಶನು, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ದು. ಕರೆಕ್ಟಾ? ಸೊ ಇದೇ ನಾವು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ದು ಫಾರ್ಮುಲಾನ ಬರ್ತಾ ಹೋದರೆ ಸಮೇಷನ್ ಆಫ್ FI ಮಾಡ್ಯುಲಸ್ ಆಫ್ XI ಮೈನಸ್ X ಬಾರ್ ಇದ್ದಲ್ಲಿ ಮೀನ್ ಅಂತ ಬರಿತೀವಿ. ಇಷ್ಟೇ ಚೇಂಜಸ್ಸು. ಇದು ಮಾತ್ರ ಚೇಂಜಸ್ ಆಗಿರುತ್ತೆ, ಉಳಿದದ್ದೆಲ್ಲನೂ ಆಸ್ ಇಟ್ ಈಸ್. ಓಕೆ, ಸೊ ಇವಾಗ ಮೀಡಿಯನ್ ಫಸ್ಟ್ ಫೈಂಡ್ ಮಾಡ್ಕೋಬೇಕು. ಇವಾಗ ಇದರಲ್ಲಿ ನಾವು ಮೀನ್ ಫೈಂಡ್ ಮಾಡಿದೆ, ಇದು ಕರೆಕ್ಟ್ ಅಲ್ವಾ? ಈ ಥರ ಮೀನ್ ಫೈಂಡ್ ಮಾಡಿದೆ. ಇವಾಗ ಮೀಡಿಯನ್ ಮಾಡ್ಕೋಬೇಕು. ಮೀಡಿಯನ್ ಮಾಡ್ಬೇಕಂದ್ರೆ ಒಂದು ರೂಲ್ ಇದೆ ಸ್ಟೂಡೆಂಟ್ಸ್.
ಏನು ಕೊಟ್ಟಿರುವಂತ ಡಾಟಾಗಳನ್ನ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮ ಅಂತ ಹೇಳ್ತಿದ್ವಿ ನೋಡಿ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಇವಾಗ ಕೊಟ್ಟಿರುವಂತ ಎಕ್ಸ್ಐ ವ್ಯಾಲ್ಯೂಸ್ ಅದೇ ತರನಾಗೆ ಇದೆ. ಸೊ ಇಲ್ಲಿ ನಾವು ಯಾವಾಗ್ಲೂ ಮೀಡಿಯನ್ ಅಂತ ಕೊಟ್ಟಾಗ ಫಸ್ಟ್ ಕೆಲಸ ನಾವು ಮಾಡ್ಕೋಬೇಕಾಗಿರೋದು ಸಿ ಎಫ್ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು ಸ್ಟೂಡೆಂಟ್. ಸಿ ಎಫ್ ಅಂದ್ರೆ ಏನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಇದಂದ್ರೆ ಕ್ರಾಸ್ ವೈಸ್ ಅಡಿಷನ್ ಮಾಡ್ತಾ ಹೋಗೋದಾಗಿರುತ್ತೆ. ಓಕೆ, ಸೊ ಇದು ಯಾಕೆ ಮಾಡಬೇಕು ನಾನು ನಂತರ ಹೇಳ್ತೀನಿ. ಇದನ್ನ ಮೊದಲಿಗೆ 3 ಇದೆಯಲ್ಲ, ಇಲ್ಲಿ 3ನೇ ಬರ್ಕೊಂತೀರಾ. ಯಾವ ತರ ಅಡಿಷನ್ ಮಾಡ್ಕೊತಾ ಹೋಗ್ಬೇಕು ನೋಡಿ. 3ಗೆ 3 ಬರೀತೀರಾ, 3 + 4 ಆಡ್ ಮಾಡ್ತಾ ಹೋಗ್ಬೇಕು ಈ ತರ ಕ್ರಾಸ್ ವೈಸ್. ಇಲ್ಲಿ ಬರೀತೀವಿ ನೋಡಿ ಈ ತರ. 3 + 4 ಮಾಡಿದ್ರೆ ಎಷ್ಟಾಗುತ್ತೆ? 7 ಆಗುತ್ತೆ. 7 + 5 ಮಾಡಿದ್ರೆ 12 ಆಗುತ್ತೆ. 12 + 2 ಮಾಡಿದ್ರೆ 14 ಆಗುತ್ತೆ. 14 + 4 ಮಾಡಿದ್ರೆ ಅಗೇನ್ 18 ಆಗುತ್ತೆ. 18 + 5 ಮಾಡಿದ್ರೆ 23 ಆಗುತ್ತೆ. 23 + 4 ಮಾಡಿದ್ರೆ 27 ಆಗುತ್ತೆ. 27 + 3 ಮಾಡಿದ್ರೆ 30 ಆಗುತ್ತೆ. ಇಲ್ಲಿ ಇದ್ರದ್ದು ಎಫ್ ಐ ವ್ಯಾಲ್ಯೂನ ಸಮ್ ಮಾಡಿ ನೋಡಿ, ಇದ್ರದ್ದು ಆನ್ಸರ್ 30ನೇ ಇರುತ್ತೆ ಸ್ಟೂಡೆಂಟ್ಸ್. ಕರೆಕ್ಟಾ? ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಾಗಿರುವಂಥದ್ದು, ಇವಾಗ ಸಿ ಎಫ್ ವ್ಯಾಲ್ಯೂ ಮಾಡಿದ್ಮೇಲೆ ನಾವು ಮೀಡಿಯನ್ ಯೂಶಲಿ ಯಾವ ತರ ಫೈಂಡ್ ಮಾಡ್ತೀವಿ? ನಂಬರ್ ಇವನ್ ಇದ್ರೆ ಅಗೇನ್ ಒಂದು ಫಾರ್ಮುಲಾ, ಆಡ್ ಇದ್ರೆ ಒಂದೊಂದು ಫಾರ್ಮುಲಾ. ಓಕೆ, ನಂಬರ್ ನಮ್ಗೆ ಇವಾಗ ಇಲ್ಲಿ ಎಷ್ಟು ಸಿಕ್ಕಿದೆ? n 30 ಇದೆ ಅಂತ ಗೊತ್ತಾಯ್ತು. 30 ಇದೆ ಅಂದ್ರೆ ಇದು ಇವನ್ ನಂಬರ್ ಆಗುತ್ತೆ. ಇವನ್ ನಂಬರ್ ಇದೆ, ನಮ್ದು 2 ಫಾರ್ಮುಲಾ ಇದೆ. ಏನು? n/2 ಟರ್ಮ್ ಒಂದಿದೆ ಅಂಡ್ n/2 + 1th ಟರ್ಮ್. ಇವೆರಡರದ್ದು ಮೀನ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ n ಎಷ್ಟಿದೆ ಇವಾಗ? 30. 30 / 2 ಮಾಡಿದ್ರೆ ಎಷ್ಟು ಬರುತ್ತೆ? 15th ಟರ್ಮ್. ಆಮೇಲೆ ಇದನ್ನು ಹಾಗೆ ಅಪ್ಲೈ ಮಾಡಿದ್ರೆ 15 + 1 ಮಾಡಿದ್ರೆ 16th ಟರ್ಮ್. ಸೊ ಇವೆರಡು ರಿಸಲ್ಟ್ಸ್ ಕನ್ನ ಮೀಡಿಯನ್ ನಾವು ಫೈಂಡ್ ಮಾಡ್ಬೇಕಂದ್ರೆ ಈ 15th ಟರ್ಮ್ ಪ್ಲಸ್ 16th ಟರ್ಮ್ ಇವೆರಡನ್ನ /2 ಮಾಡ್ಕೋಬೇಕಾಗತ್ತೆ. ಓಕೆ, ಸೊ 15th ಟರ್ಮ್ ಪ್ಲಸ್ 16th ಟರ್ಮ್ /2. 15th ಟರ್ಮ್ ಇದೆ ಎಲ್ಲಿ? 15th ಟರ್ಮ್ ಸಿಗುತ್ತೆ ಎಲ್ಲಿ? ಅದನ್ನ ನೋಡ್ಬೇಕಲ್ವಾ? ಸೊ 15th ಟರ್ಮ್ ನ ನೋಡ್ಬೇಕಂದ್ರೆ ಒಂದು ಈಸಿ ಮೆಥಡ್ ನಾನು ಹೇಳ್ತಾ ಇದ್ದೆ ನೋಡಿ. ಫಸ್ಟ್ ಈಗೇನ್ ಎಫ್ ಐ ವ್ಯಾಲ್ಯೂಸ್ ಅಂತಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಫ್ ಐ ಅಂತಂದ್ರೆ ಇಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ ಅನ್ನಂಗೆ, 6 4 ಟೈಮ್ಸ್ ರಿಪೀಟೆಡ್ ಆಗಿದೆ. ಓಕೆ, ಸೊ ಇದನ್ನ ನಾವು ಈ ತರ ಅಕಸ್ಮಾತ್ ಬರಿತಾ ಹೋದಿವಿ ಅಂತ ಅನ್ಕೊಳ್ಳಿ. ಇಲ್ಲಿದೆ ನೋಡಿ, ಡಾಟಾಸ್ ಇದೆ ಎಕ್ಸ್ ಹೆಂಗಿರುತ್ತೆ ಅಂದ್ರೆ 3 3 3 ಇದು 3 ಟೈಮ್ಸ್ ಇದೆ. 6 4 ಟೈಮ್ಸ್ ಇದೆ. 6 6 6 6 ಈ ತರ 4 ಸತಿ ಇದೆ. ಇವೆಲ್ಲ ಎಕ್ಸ್ ಐ ವ್ಯಾಲ್ಯೂಸ್ಗಳು. ಆಮೇಲೆ ಎಷ್ಟಿದೆ? 9 5 ಟೈಮ್ಸ್ ಬಂದಿದೆ. 1 2 3 4 5 ಈ ತರ ಇರುತ್ತೆ. ಈ ತರ ಬರಿತಾ ಹೋದ್ರೆ ಎಲ್ಲ ಡಾಟಾಸ್ಗಳಿರುತ್ತೆ. ಅದನ್ನ ನಾವು ಶಾರ್ಟ್ ಮಾಡಿ ಎಫ್ ಐ ವ್ಯಾಲ್ಯೂ ಬದಿರ್ತೀವಿ. ಇವಾಗ ನಮ್ಗೆ ಈ ತರ 15th ಟರ್ಮ್ ನ ಕೌಂಟ್ ಮಾಡ್ಬೇಕು. 1 2 3 ಸರ್ ಕೌಂಟ್ ಮಾಡ್ತಾ ಹೋಗ್ಬೇಕು. ಇದು ಸಿಂಪಲ್ ಇದೆ, ಏನಾದ್ರು ಮಾಡ್ಬೋದು. ಬಟ್ ಕೆಲವೊಂದು ಸತಿ ದೊಡ್ಡ ನಂಬರ್ ಬಂದಾಗ ಮಾಡೋದು ಪ್ರಾಬ್ಲಮ್ ಆಗುತ್ತೆ. ಅದರ ಸಲುವಾಗಿ ಈಸಿ ಆಗಲಿ ಅಂತ ನಾವು ಈ ಸಿ ಎಫ್ ವ್ಯಾಲ್ಯೂನ ಫೈಂಡ್ ಇರ್ತೀವಿ. ಓಕೆ, ಸಿ ಎಫ್ ಅಂದ್ರೆ ಅಪ್ ಟು 3rd ಟರ್ಮ್ ತನ 3 ಆನ್ಸರ್ ಇರುತ್ತೆ. 3rd ಇಂದ ನೆಕ್ಸ್ಟ್ ನಂಬರ್ ಯಾವುದು? 4th ಇಂದ ಹಿಡಿದು 7th ಟರ್ಮ್ ವರೆಗೂ ಈ 6 ಆನ್ಸರ್ ಇರುತ್ತೆ ಅಂತ. ಇಲ್ಲಿ ನೋಡಿ, 3rd ಆಗಿಂದ ಇದು 4th ಬರುತ್ತಲ್ವಾ? 4th ಟರ್ಮ್, 5th ಟರ್ಮ್, 6th ಟರ್ಮ್ ಅಂಡ್ 7th ಟರ್ಮ್. ಈ 4 ರಿಸಲ್ಟ್ಸ್ ಗಳು ಏನಾಗಿದೆ ಅಂದಂಗಾಯ್ತು? ಇಲ್ಲಿ ಇದೆಲ್ಲ 6 ಆನ್ಸರ್ ಆಗಿದೆ ಅಂತಂಗಾಯ್ತು. ಚೆಕ್ ಮಾಡ್ಕೊಳ್ಳೋಣ. ಸೊ ನೋಡಿ, ಇಲ್ಲೇ ನಾನು ಇವಾಗಲೇ ಬರೆದೆ. ಇದು ಫಸ್ಟ್ ಟರ್ಮ್ ಅಂತ ಹೇಳಿದೆ, ಇದು ಸೆಕೆಂಡ್, ಇದು 3rd, 4th ಟರ್ಮ್. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ 4th, 5th, 6th, 7th. ಈ 4 ಟರ್ಮ್ ಏನಾಗಿದೆ? 6 6 6 ಆಗಿದೆಯಲ್ಲ, ಅದೇ ನಮ್ಗೆ ಇಲ್ಲಿ ತೋರಿಸ್ಕೊಡುತ್ತೆ ಸಿ ಎಫ್ ವ್ಯಾಲ್ಯೂ. ಓಕೆನಾ? ಎಸ್. ಸೊ ಅಂದ್ರೆ ಇವಾಗ ಏನ್ ಮಾಡ್ಬೇಕಂದಂಗಾಯ್ತು? 15th ಟರ್ಮ್ ನ ಚೆಕ್ ಮಾಡೋದು. ಅಂದ್ರೆ 15th ಟರ್ಮ್ ಎಲ್ಲಿ ಬರುತ್ತೆ ಅನ್ನಂಗಾಯ್ತು ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, 7th ಟರ್ಮ್ ಇದೆ. 7th ಟರ್ಮ್ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು 12 ಇದೆ. 12 ಇಂದ ನೆಕ್ಸ್ಟ್ ಬರುವಂತದ್ದು ಯಾವ್ದಾಗಿರುತ್ತೆ? 13th ಟರ್ಮ್, ಅಗೇನ್ 14th ಇಲ್ಲಿ ಬರಲ್ಲ. 14th ಆದ್ಮೇಲೆ ಬರುವಂತದ್ದು 15th ಟರ್ಮ್, 16th ಟರ್ಮ್, 17th ಟರ್ಮ್, 18th. ಈ 4 ರಿಸಲ್ಟ್ಸ್ ಗಳು ಯಾವ್ದಾಗಿದೆ ಅನ್ನಂಗಾಯ್ತು? ಇಲ್ಲಿದೆ ನೋಡಿ. ಇಲ್ಲಿ ನಮ್ದು 15th ಟರ್ಮ್ ಎಕ್ಸಿಸ್ಟ್ ಆಗುವಂತದ್ದಾಗಿರುತ್ತೆ. ಓಕೆ, ಸೊ ಅಂದ್ರೆ ಇಲ್ಲಿ 14 ಆದ್ಮೇಲೆ ನೆಕ್ಸ್ಟ್ ಬರೋದು 15 16 17 18 ಎಲ್ಲಾನು 13 ಆನ್ಸರ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನಮ್ಗೆ ಸಿಕ್ಕಿರುವಂತದ್ದು 15th ಟರ್ಮ್ ಎಷ್ಟಾಗಿದೆ? 13 ಆಗಿದೆ. ಅಗೇನ್ 16th ಟರ್ಮ್ ಇದರಲ್ಲೇ ಬರ್ತಾ ಇದೆಯಲ್ಲ, ಅದನ್ನು ಕೂಡ 13 ಆಗಿದೆ. 13 ಪ್ಲಸ್ /2 ಮಾಡಿದ್ರೆ 26, 26 /2 ಮಾಡಿದ್ರೆ ಅಗೇನ್ 13 ಆನ್ಸರ್. ಅಂದ್ರೆ ಮೀಡಿಯನ್ ನಮ್ಗೆ ಸಿಕ್ತಿವಾಗ 13 ಅಂತ. ಓಕೆ, ಮೀಡಿಯನ್ ಸಿಕ್ಕ ಮೇಲೆ ಅಂತ ನೆಕ್ಸ್ಟ್ ಪ್ರೊಸೀಜರ್ ಅಂತ ಸಿಂಪಲ್ ಆಲ್ರೆಡಿ ನಾವು ಮಾಡಿದೆಲ್ಲ, ಮಾಡ್ಯುಲಸ್ ಆಫ್ xi ಮೈನಸ್ m. ಅಂದ್ರೆ ಈ xi ವ್ಯಾಲ್ಯೂಸ್ ಅಲ್ಲಿ m ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. 3 ಮೈನಸ್ 13 ಮಾಡ್ತೀರಾ, ಎಷ್ಟು ಬರುತ್ತೆ? 10 ಬರುತ್ತೆ. 6 ಮೈನಸ್ 13 ಮಾಡಿದ್ರೆ ಅಗೇನ್ 7 ಬರುತ್ತಲ್ವಾ? ಎಸ್. ನೆಕ್ಸ್ಟ್ 9 ಮೈನಸ್ 13 ಮಾಡ್ತೀರಾ, 4 ಬರುತ್ತೆ. ನೆಗೆಟಿವ್ ಬರುತ್ತೆ ಬಟ್ ಮಾಡ್ಯುಲಸ್ ಇದೆ. 12 ಮೈನಸ್ 13 ಮಾಡಿದ್ರೆ 1 ಬರುತ್ತೆ. 13 ಮೈನಸ್ 13 ಮಾಡಿದ್ರೆ 0 ಬರುತ್ತೆ. 15 ಮೈನಸ್ 13 ಮಾಡ್ತೀರಾ, ಅಗೇನ್ ಇಲ್ಲಿ ಎಷ್ಟು ಬರುತ್ತೆ? 2 ಬರುತ್ತೆ. 21 ಮೈನಸ್ 13
ಇಲ್ಲಿ 7, ಇಲ್ಲಿ ಒಂದು 8 ಆಗುತ್ತೆ, ಅಗೇನ್ ಇಲ್ಲಿ 9 ಆಗುತ್ತೆ. ಇದು ಸಿಕ್ತು ನಮ್ಮದು xi ಮೈನಸ್ ಎಕ್ಸ್ ಬಾರ್, xi ಮೈನಸ್ ಮೀನ್ ಸಿಕ್ತು. ಇವಾಗ ನೆಕ್ಸ್ಟ್ ಕಾಲಮ್ ಏನು ಮಾಡಬೇಕಪ್ಪ ಅಂತಂದರೆ, ಫಾರ್ಮುಲಾನು ಇನ್ನೊಂದ್ಸತಿ ಬರೀತೀನಿ ನೋಡಿ. ಇಲ್ಲಿ ನಾವು ಆ್ಯಕ್ಚುಲಿ ಫಾರ್ಮುಲಾ ಏನಾಗಿದೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಈಸ್ ಈಕ್ವಲ್ಸ್ ಟು summation of I takes the value 1 to n fi modulus of xi minus m divided by n. ಇದಾಗಿದೆ. ಅಂದರೆ ನಮ್ಗೆ ಇವಾಗ fi ಇಂಟು ಮಾಡ್ಯುಲಸ್ ಆಫ್ ಇದ್ರದ್ದು ಮಲ್ಟಿಪ್ಲಿಕೇಶನ್ ಒಂದು ಬೇಕಲ್ವಾ. ಅಂದರೆ ನೆಕ್ಸ್ಟ್ ಕಾಲಮ್ ಏನಾಗಿರಬೇಕು, fi ಇಂಟು ಮಾಡ್ಯುಲಸ್ ಆಫ್ xi ಮೈನಸ್ m ಆಗಿರಬೇಕು ಸ್ಟೂಡೆಂಟ್ಸ್. ಓಕೆ, ಅಂದರೆ ಯಾವೆಲ್ಲ ಎರಡು ರಿಸಲ್ಟ್ಸನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಂದಂಗಾಯ್ತು. ಈ ಒಂದು ರಿಸಲ್ಟು ಇಲ್ಲಿಂದ ಇಲ್ಲಿಗೆ ಸಿ ಎಫ್ ಜೊತೆ ಎಲ್ಲ ಇದ್ರ ಜೊತೆ fi ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಓಕೆ, ಸೊ ಹಾಗೆ ನಮ್ಗೆ ಸಿಗುತ್ತೆ ಈ ಲಾಸ್ಟ್ ಕಾಲಮ್ ಆನ್ಸರ್. 10 ಇಂಟು 3 ಮಾಡ್ತೀರಾ 30 ಬರುತ್ತೆ. ಅಗೇನ್ 7 ಇಂಟು 4 28 ಆಗುತ್ತೆ. 4 ಇಂಟು 5 ಮಾಡ್ತೀರಾ 20 ಬರುತ್ತೆ. 1 ಇಂಟು 2 ಮಾಡ್ತೀರಾ 2 ಬರುತ್ತೆ ಇಲ್ಲಿ. ಅಗೇನ್ 4 ಇಂಟು 0 ಮಾಡಿದ್ರೆ 0 ಬರುತ್ತೆ. 5 ಇಂಟು 2 ಮಾಡಿದ್ರೆ 10 ಬರುತ್ತೆ. 8 ಇಂಟು 4 32 ಆಗುತ್ತೆ. 9 ಇಂಟು 3 27 ಆಗುತ್ತೆ. ಇವಾಗ ಈ ಎಲ್ಲ ರಿಸಲ್ಟ್ಸ್ಗಳನ್ನ ಅಡಿಷನ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್ಸ್, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಮಾನ್ ಫಾಸ್ಟ್. ಎಷ್ಟಾಗುತ್ತೆ ಇದರ ಸಮ್ಮು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಷ್ಟು ಬರುತ್ತೆ ಇದರದ್ದು ಸಮ್ಮು. ಸಮ್ನ ನಾನು ಕೇಳ್ತಾ ಇರೋದು. ಎಸ್, 149 ಪ್ರಥಮ್ ಮೆಸೇಜ್ ಮಾಡಿದ್ದಾರೆ. ಎಸ್, ಸೊ ಇದರದ್ದು ಸಮ್ ಎಷ್ಟಾಗುತ್ತೆ ಅಂದರೆ 149. ಅಂದರೆ ಅಗೇನ್ ನಾವು ಫಾರ್ಮುಲಾನ ಬರೆದ್ಬಿಟ್ಟು ಇಲ್ಲಿ 149 ಆಗುತ್ತೆ. ಕೆಳಗಡೆ ಎನ್ ಎಷ್ಟಿದೆ 30 ಇದೆ. ಇವಾಗ ಇದ್ರ ಜೊತೆ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ ಡಿವೈಡ್ ಮಾಡಿದರೆ ಎಷ್ಟು ಆನ್ಸರ್ ಬರುತ್ತೆ ನೋಡಿ, ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 149 ಡಿವೈಡ್ ಬೈ 30 ಮಾಡಬೇಕು. ಕಮಾನ್ ಫಾಸ್ಟ್. 4.966 ಅಂತ ಮೆಸೇಜ್ ಮಾಡಿದರೆ. ಎಸ್, 4.966. 66 ಇರೋದ್ರಿಂದ 67 ಅಂತ ಬರೆದ್ರು ಕೂಡ ನಡೆಯುತ್ತೆ. ಓಕೆ ಸ್ಟೂಡೆಂಟ್ಸ್, ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಸೊ ಇಷ್ಟೇ ಇರೋದು ಈ ಒಂದು ಕ್ವಶನ್ನು. ಇಲ್ಲಿ ನಾವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಸಿ ಎಫ್ ವ್ಯಾಲ್ಯೂನ. ಅಗೇನ್ ಈ 5th ಟರ್ಮ್ ಯಾವುದಿದೆ, 6th ಟರ್ಮ್ ಯಾವುದಿದೆ ಅಂತ ನೋಡಿಕೊಂಡ್ರೆ ಆರಾಮಾಗಿ ಈ ಒಂದು ಕ್ವಶನ್ ಕೂಡ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಇನ್ನೊಂದು ಡಿಫಿಕಲ್ಟ್ ಕ್ವಶನ್ ಬರುತ್ತೆ. ಯಾವುದು ಅಂದರೆ ಸಿ ಎ ವ್ಯಾಲ್ಯೂಸ್ ಕೊಟ್ಟಾಗ. ಓಕೆ, ಅದೊಂದು ಕ್ವಶನ್ ನಾನು ಇವಾಗ ಡಿಸ್ಕಷನ್ ಮಾಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಕಮಾನ್. ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಂದಾಗ ಇನ್ನೊಂದು ಮೀಡಿಯನ್ದು ಒಂದು ಫಾರ್ಮುಲಾ ಸಪ್ರೇಟ್ ಆಗಿ ಬರುತ್ತೆ ಸ್ಟೂಡೆಂಟ್ಸ್. ಆ ಒಂದು ಕ್ವಶನ್ ಕೂಡ ನಾನು ಇವಾಗ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಎಸ್. ಸೊ ಇನ್ನು ಒಂದು ಈ ಥರ ಕ್ವಶನ್ಸ್ ಇನ್ನು ಎಲ್ಲಿ ಬರ್ತಾ ಅಂದರೆ ಅಗೇನ್ ನಾನು ಎಕ್ಸಸೈಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಗೇನ್ 13.1 ಎಕ್ಸಸೈಸ್ ಇವಾಗಲೇ ನಾವು ಮಾರ್ಕ್ ಮಾಡಿದ್ವಿ. ಓಕೆ, ಇವೆರಡು ಕ್ವಶನ್ಸು ಇವಾಗಲೇ ಮಾರ್ಕ್ ಮಾಡಿದ್ದು. ಇವೆರಡು ಕ್ವಶನ್ ಹೇಳಿದ್ದೆ. ಇವಾಗ ಈ ಎರಡು ಕ್ವಶನ್ಸು, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತಿದೆಯಲ್ಲ, ಅದರಲ್ಲಿ ಇವೆರಡು ಬರುವಂಥದ್ದು 7 and 8. ಓಕೆ, ಇವೆರಡು ಇವಾಗಲೇ ಜಸ್ಟಿಸ್ ಅದ್ರ ಪ್ರಕಾರ ಇರೋದು. ಇದಲ್ಲದೆ ಇನ್ನೊಂದಿಷ್ಟು ಕ್ವಶನ್ಸ್ಗಳಿದಾವೆ ನೋಡಿ. ಇದು ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ ಮೀನ್ ಅಂತ ಹೇಳಿದೆ, ಅದ್ರ ಮೇಲೆ ಬರುವಂಥದ್ದಾಗಿರುತ್ತೆ. ಓಕೆ, ಇಲ್ಲಿದೆ ನೋಡಿ ಈ ಎರಡು ಕ್ವಶನ್ಸ್ಗಳು. ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂದರೆ ಗ್ರೂಪ್ ಡಾಟಾ ಬಂದಾಗ, ಅದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಬಂದಾಗ ಇಲ್ಲಿ ಒಂದು ಫಾರ್ಮುಲಾ ಆಗುತ್ತೆ ಸ್ಟೂಡೆಂಟ್ಸ್. ಅದು ಯಾವ ಫಾರ್ಮುಲಾ ಅಂದರೆ ಇಲ್ಲಿದೆ ನೋಡಿ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಫಾರ್ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಆಗ ಮೀಡಿಯನ್ ಒಂದು ಸಪರೇಟ್ ಫಾರ್ಮುಲಾ ಇದೆ ಸ್ಟೂಡೆಂಟ್. ಏನಿದೆ ಇಲ್ಲಿದೆ ನೋಡಿ, ಮೀಡಿಯನ್ ಈಸ್ ಈಕ್ವಲ್ಸ್ ಟು ಎಮ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ n/2 ಮೈನಸ್ ಸಿ ಡಿವೈಡ್ ಬೈ ಎಫ್ ಇಂಟು ಎಚ್. ಇದು ನೋಡಿ ಎಫ್ ಇದಕ್ಕೆ ಮಾತ್ರ ಡಿವೈಡ್ ಇರುತ್ತೆ. ಭಾಳ ಸ್ಟೂಡೆಂಟ್ಸ್ ಇಲ್ಲೇ ಕನ್ಫ್ಯೂಷನ್ ಮಾಡ್ತಾರೆ, ಹೋಲ್ ಡಿವೈಡ್ ಬೈ ಬರೆದಿರ್ತಾರೆ, ಆಗ ಕನ್ಫ್ಯೂಷನ್ ಆಗುತ್ತೆ. ಇವಾಗ ಇದು ಒಂದು ಕ್ವಶನ್ನ ಸಾಲ್ವ್ ಮಾಡ್ತೀನಿ. ಎಲ್ ಅಂದ್ರೆ ಏನು, ಎನ್ ಅಂದ್ರೆ ಏನು, ಎಫ್ ಅಂದ್ರೆ ಏನಿದೆ
ಎಚ್ ಅಂದರೆ ಏನಿದೆ ಪ್ರತಿಯೊಂದನ್ನು ಅದು ಡಿಸ್ಕಷನ್ ಮಾಡಿದ್ಮೇಲೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಾದಮೇಲೆ ಎಕ್ಸಾಂಪಲ್ನ ಸಾಲ್ವ್ ಮಾಡೋದು ನಿಮಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದೊಂದು ಟೈಮ್ನ ನಾನು ಡಿಸ್ಕಷನ್ ಮಾಡಿಬಿಟ್ರೆ ಅದಾದಮೇಲೆ ಸಾಲ್ವ್ ಮಾಡ್ಬೋದು. ಇಫ್ ಎನ್ ವ್ಯಾಲ್ಯೂ ಈಸ್ ಆಡ್, ಓಕೆ, ಸೊ ಒಂದು ಕ್ವಶನ್ ಕೇಳಿದ್ದಾರೆ, ಸಪೋಸ್ ಆಡ್ ವ್ಯಾಲ್ಯೂ ಇತ್ತಂದರೆ ಆಗ ಏನು ಮಾಡಬೇಕು, ಜಸ್ಟ್ n+1 ಡಿವೈಡ್ ಬೈ 2 ಮಾಡಿಬಿಟ್ರೆ ಮುಗೀತು ನೋಡಿ. ಇಲ್ಲಿ ನಮಗೆ ಇದು ಇವನ್ ಇತ್ತು, ಸೊ 2 ಫಾರ್ಮುಲಾ ಆಯಿತು. ಆಡ್ ನಂಬರ್ ಇತ್ತಂದರೆ ಇವಾಗಿದೆ 31 ಇತ್ತಂದರೆ ಆಡ್ ನಂಬರ್ ಕೊಟ್ಟಿದ್ರೆ ಅಂದರೆ ಆಗ ನಾವು ಏನು ಮಾಡಬೇಕಂದ್ರೆ ಜಸ್ಟ್ n+1 ಡಿವೈಡ್ ಬೈ 2 ಅಂತ ಫಾರ್ಮುಲಾ, ಒಂದೇ ಫಾರ್ಮುಲಾ ಇರುತ್ತೆ. ಈ 31 ಇದ್ದರೆ 31+1 ಮಾಡಿದ್ರೆ ಎಷ್ಟಾಗುತ್ತೆ 32 ಡಿವೈಡ್ ಬೈ 2 ಮಾಡಿಬಿಟ್ರೆ ಆನ್ಸರ್ ಸಿಕ್ಬಿಡುತ್ತೆ, 16 ಅಂತ ಬರ್ಕೊಂಡ್ಬಿಡೋದು, ಡೈರೆಕ್ಟಾಗಿ ಹೋಗಿಬಿಡ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್, ಇದು ಆಡ್ ನಂಬರ್ ಇದ್ದಾಗ ಫಾರ್ಮುಲಾ, ಈವನ್ ನಂಬರ್ ಇದ್ದಾಗ ಈ ಒಂದು ಫಾರ್ಮುಲಾ. ಓಕೆ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡುವಂಥದ್ದು ಕ್ವಶನ್ನು ಇವಾಗ ನಾನು ಸಾಲ್ವ್ ಮಾಡ್ತೇನೆ. ಓಕೆ, ಇಲ್ಲಿದೆ. ಸೊ ಈ ಒಂದು ಕ್ವಶನ್ ನೋಡಿ ಈ ಥರ ಬರುತ್ತೆ. ಏನಿದೆ ಕ್ವಶನ್ನು, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತ. ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಸ್ಟೂಡೆಂಟ್ಸ್. ಇದರಲ್ಲಿನೇ 2 ಕ್ವಶನ್ ಇದೆ, ಅದನ್ನು ಇದ್ರ ಮೇಲೆ ಕಂಪ್ಲೀಟ್ ಮಾಡ್ತೀನಿ. ಅದಾದಮೇಲೆ ಅದರಲ್ಲಿ ಒಂದು ಡಿಫ್ರೆನ್ಸ್ ನಾನು ನಿಮಗೆ ಹೇಳ್ತೀನಿ. ಫಾರ್ಮುಲಾ ಅಂತೂ ಸೇಮ್ ಇದ್ದೇ ಇರುತ್ತೆ, ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಬಟ್ ಇಲ್ಲಿ ಮೀಡಿಯನ್ ಮಾಡೋದೇ ಒಂದೇ ಫಾರ್ಮುಲಾ ಚೇಂಜು. ಓಕೆ, ಲಾಸ್ಟ್ ಕ್ವಶನಲ್ಲಿ ಏನಾಗಿತ್ತು, FIನ ತೊಗೊಂಡು CF ತೊಗೊಂಡು ಮಾಡ್ತಿದ್ವಿ. ಇಲ್ಲಿ XI ವ್ಯಾಲ್ಯೂಸ್ ಇರೋದ್ರಲ್ಲ, ಹಾಗಾಗಿ M ತಗೊಂಡು ನಾವು ಯಾವ ಥರ ಫೈಂಡ್ ಮಾಡಬೇಕಪ್ಪ ಅಂದರೆ ಮೀಡಿಯನ್ನ ಯಾವ ಥರ ಮಾಡಬೇಕಂದ್ರೆ ಫಸ್ಟು L+n/2 - C ಡಿವೈಡ್ ಬೈ F ಇಂಟು H, ಈ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಸೊ ಮೊದಲಿಗೆ ನಾನು ಇದನ್ನು ಕ್ವಶನ್ನ ಬರ್ಕೊತೀನಿ, ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಫಸ್ಟಿಗೆ ಏನಿದೆ ಕ್ವಶನ್ನು, CI ವ್ಯಾಲ್ಯೂಸ್ ಇದೆ, ಕರೆಕ್ಟಾ? CI ವ್ಯಾಲ್ಯೂಸ್ ಇದೆ, ಅದಾದಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಕ್ವಶನ್ನ ಬರ್ಕೊಂಬೋಣ. 0 to ಏನಿದೆ ಕ್ವಶನ್ನು, 0 to 10 ಅಪ್ ಟು 60 ವರೆಗಿದೆ. 0 to 10 ಇದೆ, ಅಗೇನ್ ನೆಕ್ಸ್ಟ್ 10 to 20 ಇದೆ, 20 to 30, 30 to 40, 40 to 50, 50 to 60 ಇಲ್ಲಿವರೆಗೂ ಕೊಟ್ಟಿದ್ದಾರಲ್ವಾ? ಎಸ್, ಇವಾಗ ಇದ್ರದ್ದು FI ವ್ಯಾಲ್ಯೂದನ್ನು ಬರ್ಕೊತಾ ಇದ್ದೀನಿ ನಾನು. ಫ್ರೀಕ್ವೆನ್ಸಿ ಏನೇನು ಕೊಟ್ಟಿದ್ದಾರೆ, 6, 7, 15, 16, 4, 2. ಓಕೆ, ಸೊ ಇದು ಕೊಟ್ಟಿರುವಂಥದ್ದು ಕರೆಕ್ಟ್ ಇದೆ ಅಲ್ವಾ? ಎಸ್. ಸೊ ಇವಾಗ ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ, ಕೊಟ್ಟಿರೋದು ಕರೆಕ್ಟ್ ಇದೆ ನೋಡಿ, 6, 7, 15, 16, 4, 2. ಓಕೆ, ಸೊ ಇವಾಗ ನಾವು ಫಸ್ಟಿಗೆ ಇಲ್ಲಿನೂ ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಕೇಳಿದರೆ, ಮೀಡಿಯನ್ ಮಾಡಬೇಕಂದ್ರೆ ಫಸ್ಟ್ ನೀವು CFನ ಮಾಡ್ಕೊಳ್ಳೇಬೇಕು. ಇದು ನೆನಪಿಟ್ಕೊಳ್ಳಿ, ಮೀಡಿಯನ್ ಬಂದರೆ CF ಬರಲೇಬೇಕು ಸ್ಟೂಡೆಂಟ್ಸ್. ಓಕೆನಾ? ಎಸ್. ಸೊ ಇವಾಗ CF ಯಾವ ಥರ ಮಾಡಬೇಕು ನಾನು ಇವಾಗಲೇ ಹೇಳಿದೆ. 6ನ ಇಲ್ಲಿ ಬರೀತೀರಾ, 6 + 7 ಈ ಥರ ಕ್ರಾಸ್ ಬೈ ಆ್ಯಡ್ ಮಾಡ್ತಾ ಹೋಗಬೇಕು. 13 ಆಗುತ್ತೆ, 13 + 15 ಮಾಡ್ತಾರೆ, 13 + 15 ಮಾಡಿದ್ರೆ 28 ಆಗುತ್ತಲ್ವಾ? ಎಸ್. 28 + 14 ಮಾಡ್ತೀರಾ, 44 ಆಗುತ್ತೆ. 44 + 4 ಮಾಡ್ತೀರಾ, 48 ಆಗುತ್ತೆ. 48 + 2 ಮಾಡಿದ್ರೆ 50 ಆಗುತ್ತೆ. ಇದ್ರದ್ದು ಸಮ್ ಕೂಡ ಚೆಕ್ ಮಾಡಿ, ಇಲ್ಲಿ ಸಮ್ ಕೂಡ 50ನೇ ಬರುತ್ತೆ ನೋಡಿ ಸ್ಟೂಡೆಂಟ್ಸ್. ಕರೆಕ್ಟ್ ಇದೆನಾ? ಎಸ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು, CF ಅಂತ ಮಾಡ್ಕೊಂಡ್ವಿ. CF ಮಾಡಿದಾದ್ಮೇಲೆ ಇವಾಗ ಇದು ಏನಿದೆ ಆಡ್ ನಂಬರ್ ಇದೆ, ಈ ಒಂದು ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಒಂದೇ ಫಾರ್ಮುಲಾ ಯೂಸ್ ಮಾಡಿ, 2 ಫಾರ್ಮುಲಾ ಯೂಸ್ ಮಾಡೋದು ಜरूरत ಇರೋದಿಲ್ಲ. ಓಕೆನಾ? ಸೊ ಯಾವುದು ಟರ್ಮ್ ನೋಡ್ಬೇಕಂದ್ರೆ n/2 ಅಷ್ಟೇ ಯೂಸ್ ಮಾಡ್ಕೊಂಡ್ಬಿಡ್ಬೇಕು. ಆ್ಯಕ್ಚುಲಿ XI ವ್ಯಾಲ್ಯೂ CI ವ್ಯಾಲ್ಯೂ ಕೊಟ್ಟಾಗ ಆಡ್ ಒಂದು ಸಪ್ರೇಟಾಗಿ ಯೂಸ್ ಮಾಡಿ, CI ಇಂಟರ್ವಲ್ ಏನಾದರೂ ಕೊಟ್ಬಿಟ್ರೆ ಜಸ್ಟ್ ಇದು ಒಂದೇ ಯೂಸ್ ಮಾಡಿದ್ರೆ ನಡೆಯುತ್ತೆ. n/2 ಮಾಡಿದ್ರೆ ಏನಾಗುತ್ತೆ, n ಎಷ್ಟಿದೆ 50 ಇದೆ ಅಲ್ವಾ? ಸೊ 50 ಡಿವೈಡ್ ಬೈ 2 ಮಾಡ್ಕೊತೀರಾ, 50 ಡಿವೈಡ್ ಬೈ 2 ಮಾಡಿದ್ರೆ 25th ಟರ್ಮಲ್ಲಿ ನಮ್ಮದು ಮಿಡ್ ಟರ್ಮ್ ಇಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ 25th ಟರ್ಮ್ಗೆ ನಾನು ಇಲ್ಲಿ ನೋಡ್ತಾ ಹೋಗ್ತೀನಿ, ಎಲ್ಲಿ ಬರುತ್ತೆ, 6 ಇದೆ, 13 ಇದೆ. 13 ಆದಮೇಲೆ ನೆಕ್ಸ್ಟ್ ಏನು ಬರೋದು, 14ಇಂದ ಹಿಡಿದು 28th ಟರ್ಮ್ವರೆಗೂ ಏನಿದೆ ಅಂದಂಗಾಯ್ತು, 20 to 30 ರಿಸಲ್ಟ್ ಇದೆ ಅಂದಂಗಾಯ್ತು. ಅಂದರೆ ನಮ್ಮ 25th ಟರ್ಮ್ ಇದರಲ್ಲಿ ಬರುತ್ತಲ್ವಾ, ಅಂದರೆ ಇದಕ್ಕೆ ಕಂಪ್ಲೀಟಾಗಿ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೀವು ಕೂಡ ಎಕ್ಸಾಮಲ್ಲಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡ್ರೆ ನಡೆಯುತ್ತೆ. ಓಕೆ, ಸೊ ಇದಕ್ಕೆ ಯಾಕೆ ನಾನು ಮಾರ್ಕ್ ಮಾಡ್ಕೊಂಡೆ ಅಂದರೆ, ನಮಗೆ ಆ್ಯಕ್ಚುಲಿ ಹಿಂದಿನ ಎಕ್ಸಾಂಪಲಲ್ಲಿ ಏನು ಮಾಡಿದೆ ನೋಡಿ, ಒಂದ್ಸತಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಿಂದಿನ ಎಕ್ಸಾಂಪಲಲ್ಲಿ ನಾವು 15th ಟರ್ಮ್ ನೋಡಬೇಕಾಗಿತ್ತು, ಈ ಥರ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿ ನಮಗೆ XI ವ್ಯಾಲ್ಯೂ ಸಿಕ್ಬಿಟ್ಟಿತ್ತು ಸ್ಟೂಡೆಂಟ್, ಯಾಕಂದರೆ ಅವರೇ ಕೊಟ್ಟಿದ್ರು, ಕರೆಕ್ಟ್ ಅಲ್ವಾ? ಬಟ್ ಈ ಒಂದು ಎಕ್ಸಾಂಪಲಲ್ಲಿ XI ವ್ಯಾಲ್ಯೂಸ್ ಇರೋದ್ರಿಲ್ಲ, ಹಾಗಾಗಿ ನಾವು ಇಲ್ಲಿ ಒಂದು ಸಪರೇಟ್ ಫಾರ್ಮುಲಾನ ಜನರೇಟ್ ಮಾಡಿ ಕೊಟ್ಟಿರ್ತಾರೆ, ಅದು M =
ಓಕೆ, ಸ್ವಲ್ಪ ಕಲರ್ ಚೇಂಜ್ ಮಾಡಿ ಬರೋಣ. ಎಮ್ ಇಸ್ ಈಕ್ವಲ್ಸ್ ಏನಿದೆ, ಎಲ್ ಪ್ಲಸ್ n/2 ಮೈನಸ್ ಸಿ ಡಿವೈಡ್ ಬೈ ಎಫ್ ಇಂಟು ಎಚ್. ಎಲ್ ಅಂದ್ರೆ ಏನು ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ಎಲ್ ಅಂತಂದ್ರೆ ಕ್ಲಾಸ್ ಇದ್ರದ್ದು ಎಲ್ ಅಂತಂದ್ರೆ ಏನ್ ನೋಟ್ ಮಾಡ್ತೀವಿ ಅಂದ್ರೆ ಲೋವರ್ ಲಿಮಿಟ್ ಅಂತ ಕರಿತೀವಿ. ಎಲ್ ಅಂದ್ರೆ ಏನು, ಇದು ಲೋವರ್ ಲಿಮಿಟ್. ಎನ್ ಅಂದ್ರೆ ಆಲ್ರೆಡಿ ಗೊತ್ತಿದೆ ನಿಮ್ದು. ಸಿ ಅಂತಂದ್ರೆ ಸಿ ಎಫ್ ವ್ಯಾಲ್ಯೂ ಆಗಿರುತ್ತೆ. ಎಚ್ ಅಂದ್ರೆ ಕ್ಲಾಸ್ ವಿಡ್ತ್ ಆಗಿರುತ್ತೆ, ಇದು ಎಷ್ಟು ಡಿಫರೆನ್ಸ್ ಇದೆ ಅನ್ನೋದು. ಎಫ್ ಅಂದ್ರೆ ಫ್ರೀಕ್ವೆನ್ಸಿ. ಇಲ್ಲೊಂದು ಟ್ವಿಸ್ಟ್ ಇದೆ, ಸ್ವಲ್ಪ ಕೇರ್ಫುಲ್ ಆಗಿ. ಎಲ್ ಅಂದ್ರೆ ಇವಾಗ ಜಸ್ಟ್ ನಾ ಮಾರ್ಕ್ ಮಾಡ್ಕೊಂಡಿನಲ್ಲ, 25th ಟರ್ಮ್ ಬಂದಿತ್ತು, ಇದೊಂದು ಲೈನ್ ಪೂರ ಮಾಡ್ತೀರಾ. ಇದರಲ್ಲಿ 20 to 30 ಇದೆಲ್ಲ ಈ ಲೋವರ್ ಲಿಮಿಟ್ ಇದೆ ನೋಡಿ, ಇದಕ್ಕೆ ನಾವು ಎಲ್ ಅಂತ ಕೊಡ್ತೀವಿ. ಓಕೆ, ಅಂದ್ರೆ ಎಲ್ ಎಷ್ಟಾಗಿದೆ ಅನ್ನಂಗಾಯ್ತು. ಎಲ್ ವ್ಯಾಲ್ಯೂ ಇಲ್ಲಿ ಬರ್ಕೊಂತ ಇದೀನಿ, 20 ಆಗಿದೆ. ಅಗೇನ್ ನೆಕ್ಸ್ಟ್ ಏನ್ ಮಾಡ್ಕೋಬೇಕು, ಎನ್ ಅಂತೂ ಆಲ್ರೆಡಿ ಕೊಟ್ಟಿದೆ, 50 ಇದೆ. ಸಿ ಒಂದು ನೋಡ್ಕೋಬೇಕಂದ್ರೆ ಸಿ ಎಫ್ ಅಂದಾಗೆ, ಸಿ ಅಂದ್ರೆ ಸಿ ನ ಇದನ್ನ ಮಾರ್ಕ್ ಮಾಡುವಾಗಿಲ್ಲ, ಇದರ ಮೇಲ್ಗಡೆ ಇರತ್ತಲ್ಲ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇದು ನಿಮ್ದು ಸಿ ಆಗಿರುತ್ತೆ ಸ್ಟೂಡೆಂಟ್ಸ್. ಭಾಳ ಸ್ಟೂಡೆಂಟ್ ಮಿಸ್ಟೇಕ್ ಮಾಡಿ 28 ತಗೊಂತಾರೆ, ಅದು ಅಲ್ಲ, ಮೇಲ್ಗಡೆ ಏನಿರತ್ತಲ್ಲ ಅದನ್ನ ತಗೋಬೇಕು. ಇವಾಗ ಏನು 28 ಮೇಲ್ಗಡೆ ಇದೆಯಲ್ಲ ಅದು ಸಿ ಆಗಿರುತ್ತೆ. ಎಚ್ ಅಂತಂದ್ರೆ ಏನು, ಡಿಫ್ರೆನ್ಸ್ ಎಷ್ಟಿದೆ ಈ ಒಂದು ಕ್ಲಾಸ್ ಬಿಡ್ತು. ಈ 0 to 10 ಅಂದ್ರೆ 10 ಡಿಫ್ರೆನ್ಸ್ ಇದೆಯಲ್ವಾ, ಸೊ ಇದು 10 ಆಗುತ್ತೆ. ಇನ್ನು ಉಳಿದಿರೋದು ಎಫ್ ಒಂದು ಏನಾಗಿರುತ್ತೆ, ಇಲ್ಲಿ ಇದ್ರ ಲೈನ್ ಮಾರ್ಕ್ ಮಾಡಿದ್ರಲ್ಲ ಇದು ನಿಮ್ದು ಎಫ್ ಆಗಿರುತ್ತೆ. ಓಕೆನಾ, ಸೊ ಪ್ರತಿಯೊಂದು ಇದು ಅರ್ಥ ಆಯ್ತು ಅಲ್ವಾ ಫ್ರೆಂಡ್ಸ್? ಓಕೆ, ಸೊ ಏನಾದ್ರು ಡೌಟ್ಸ್ಗಳಿದ್ರೆ ಅಗೇನ್ ಮೆಸೇಜ್ ಮಾಡ್ತಾ ಹೋಗಿ. ಎಸ್, ಸೊ ಇದು ನಿಮ್ದು ಎಫ್ ಆಯ್ತು. ಇವಾಗ ಎಲ್ಲ ವ್ಯಾಲ್ಯೂಸ್ ಸಿಕ್ಕಾಗಾಯ್ತಾ, ಎಫ್ ಒಂದು ಬರೀತಾ ಇದೆ ನೋಡಿ, ಎಫ್ ಎಷ್ಟಿದೆ 15 ಇದೆ. ಎಲ್ಲ ವ್ಯಾಲ್ಯೂಸ್ನ ಈ ಫಾರ್ಮುಲಾದಲ್ಲಿ ಫಿಲಪ್ ಮಾಡಿ. ಎಲ್ ಎಷ್ಟಿದೆ 20 ಇದೆ, ಪ್ಲಸ್ ಎನ್ ಎಷ್ಟಿದೆ 50 ಇದೆ, 50 ಡಿವೈಡ್ ಬೈ 2 ನಾ ಡೈರೆಕ್ಟ್ ಬರೀತಾ ಇದ್ದೀನಿ, ಇದನ್ನ 25 ಬರುತ್ತೆ. ಮೈನಸ್ ಸಿ ಎಷ್ಟಿದೆ 13 ಇದೆ, ಡಿವೈಡ್ ಬೈ ಎಫ್ ಎಷ್ಟಿದೆ 15 ಇದೆ, ಇಂಟು ಎಚ್ 10 ಇದೆ. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ನ ಬರೀಬೇಕು. ಮೊದಲು ಏನು ಮಾಡಿ 25 ಮೈನಸ್ 13 ಮಾಡಿ, ಅದ್ರ ಜೊತೆ ಇಂಟು 10 ಮಲ್ಟಿಪ್ಲೈ ಮಾಡಿ, ಅಗೇನ್ ಡಿವೈಡ್ ಬೈ 50 ಮಾಡಿ ಸ್ಟೂಡೆಂಟ್ಸ್. ಆಗ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಇಲ್ಲಾಂದ್ರೆ ಕ್ಯಾಲ್ಕುಲೇಷನ್ ರಾಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. 25 ಮೈನಸ್ 13 ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ 3 ಅಂದರೆ 8 ಆಗುತ್ತೆ. 8 ಅಗೇನ್ 80 ಆಗುತ್ತೆ. ಡಿವೈಡ್ ಬೈ 15 ಇಂದ ಡಿವೈಡ್ ಮಾಡ್ಕೊಳ್ಳಿ, ಎಷ್ಟು ಆನ್ಸರ್ ಬರುತ್ತೆ ನೋಡಿ. ಎಸ್, 8 ಉಳಿಯುತ್ತಲ್ವಾ ಇಲ್ಲಿ. ಸೊ 8 ಉಳಿದ್ರೆ ಇದು 20 ಇದೆ, ಪ್ಲಸ್ ಇದು ಪೂರ ಆನ್ಸರ್ 8 ಬರುತ್ತೆ ನೋಡಿ. ಸೊ 20 ಇದು ಸಪರೇಟ್ ಆಗಿರಲ್ಲ, ಎಲ್ಲ ಹೋಲ್ ಡಿವೈಡ್ ಮಾಡಿದ್ರೆ ರಾಂಗ್ ಆಗುತ್ತೆ. 20 ಪ್ಲಸ್ 8 28. ಇದಾಗಿದೆ ನಮ್ದು ಮೀಡಿಯನ್ ಆನ್ಸರ್. ಸಿಕ್ತು ನಮಗೆ ಮೀಡಿಯನ್ 28. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಈ ಬಂದಿರುವಂಥ ಮೀಡಿಯನ್ ಈ ಕ್ಲಾಸ್ ಇಂಟರ್ವಲ್ ಒಳಗಡೆನೇ ಇರುತ್ತೆ, 20 to 30 ಒಳಗೆ ಇರುತ್ತೆ ಒಂದು ಎಕ್ಸ್ ವ್ಯಾಲ್ಯೂಸ್. ಓಕೆ, ಸೊ ಇದು ಬಂದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಸೇಮ್. ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ಬೇಕಂದಂಗೆ ಆಯ್ತು. ಇವಾಗ ಮೀಡಿಯನ್ ಅಂತೂ ಸಿಕ್ತು, ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. ಇವಾಗ ಫಾರ್ಮುಲಾ ಅಗೇನ್ ಎಲ್ಲಿ ಬರ್ತಿದ್ವಿ ನಾವು, ಫಾರ್ಮುಲಾ ಬರೆಯೋಣ. ಇದ್ರದ್ದು ಫಾರ್ಮುಲಾ ಸೇಮ್ ಇರುತ್ತೆ, ಮೀನ್ ಡಿವಿಯೇಷನ್ ಅಬೌಟ್ ಮೀಡಿಯನ್ ಅಂತಂದ್ರೆ ಫಾರ್ಮುಲಾಗೆ ಏನು ಚೇಂಜಸ್ ಇಲ್ಲ, ಎಮ್ದಷ್ಟೇ ಚೇಂಜಸ್ ಇರುತ್ತೆ. ಐ ಟೇಕ್ಸ್ ಅ ವ್ಯಾಲ್ಯೂ 1 to n ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್ ಡಿವೈಡ್ ಬೈ ಎನ್. ಓಕೆ, ಈ ಎಕ್ಸ್ ಐ ಒಂದು ಬೇಕಲ್ವಾ. ಎಕ್ಸ್ ಐನ ಯಾವ ಥರ ತಗೋಬೇಕು ಅಂದರೆ ಅಗೇನ್ ನಾವು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ವಲ್ಲ ಅದೇ ಪ್ರೊಸೀಜರ್. ಯಾವ ಥರ ಅಂದರೆ ಮಿಡ್ ಪಾಯಿಂಟ್ನ ತಗೋಬೇಕು, ಇವೆರಡು ಆ್ಯಡ್ ಮಾಡಿ ಡಿವೈಡ್ ಬೈ 2. 10 ಪ್ಲಸ್ 0 ಮಾಡಿದ್ರೆ 10 ಆಗುತ್ತೆ, ಡಿವೈಡ್ ಬೈ 2 ಮಾಡಿದ್ರೆ 5. ಅಗೇನ್ ಇಲ್ಲಿ 15 ಆಗುತ್ತೆ. ಮಿಡ್ ಪಾಯಿಂಟ್ನ ತಗೊತಾ ಹೋಗಿ, ಇಲ್ಲಿ 25 ಆಗುತ್ತೆ, ಇಲ್ಲಿ 35, ನೆಕ್ಸ್ಟು 45, ನೆಕ್ಸ್ಟು 55. ಓಕೆ, ಸೊ ಈ ಕಾಲಮ್ ಸಿಕ್ಕಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದೆ. ಇವಾಗ ನೆಕ್ಸ್ಟ್ ಮಾಡಬೇಕಾಗಿರೋವಂಥದ್ದು ಎಕ್ಸ್ ಐ, ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಸಾರಿ, ಎಕ್ಸ್ ಬಾರ್ ಇಲ್ಲ, ಇದು ಮೀಡಿಯನ್ ಇದೆ, ಕರೆಕ್ಟ್ ಅಲ್ವಾ. ಎಕ್ಸ್ ಐ ಎಕ್ಸ್ ಮೀಡಿಯನ್ ಎಷ್ಟು ಬಂದಿದೆ, ಇಲ್ಲಿ 28 ಬಂದಿದೆ. ಪ್ರತಿಯೊಂದರ ಜೊತೆ 28ನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗಿ. ಎಕ್ಸ್ 5 ಮೈನಸ್ 28 ಈ ಥರ ಮಾಡ್ತಾ ಹೋಗಿ. 5 ಮೈನಸ್ 28 ಮಾಡಿದ್ರೆ ಎಷ್ಟು ಬರುತ್ತೆ, ಮೈನಸ್ ಅಲ್ಲಿ ಬರುತ್ತೆ, ಬಟ್ ಮಾಡ್ಯುಲಸ್ ಇರೋದ್ರಿಂದ ಪ್ಲಸ್ ಬರೀಬೇಕು. 23 ಆಗುತ್ತೆ. 15 ಮೈನಸ್ ಮಾಡಿದ್ರೆ 13 ಆಗುತ್ತೆ. 25 ಮೈನಸ್ ಮಾಡಿದ್ರೆ 3 ಆಗುತ್ತೆ. 35 ಮೈನಸ್ 28 ಮಾಡ್ತೀರಾ ಅಂದರೆ ಎಷ್ಟಾಗುತ್ತೆ ನೋಡಿ, ಈ ಕಡೆ 2 ಇದೆ, ಈ ಕಡೆ 5 ಇದೆ, 7 ಆಗುತ್ತಲ್ವಾ. ಎಸ್, ಇಲ್ಲಿ 7 ಬರುತ್ತೆ. ಸೊ ಇಲ್ಲಿ ಇದರಲ್ಲಿನೂ ಅಗೇನ್ ನೋಡ್ತಾ ಹೋಗಿ, ಒಂದೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಪ್ರಾಬ್ಲಮ್ ಆಗಿರುತ್ತೆ. 45 ಮೈನಸ್ 28 ಮಾಡಿದ್ರೆ ಅಗೇನ್ ಇಲ್ಲಿ 17 ಆಗುತ್ತೆ, ಕರೆಕ್ಟಾ. ನೆಕ್ಸ್ಟ್ ಇದು 27 ಆಗುತ್ತೆ. ಸೊ ಇದು ಸಿಕ್ತು ನಮಗೆ ಎಕ್ಸ್ ಐ ಮೈನಸ್ ಎಕ್ಸ್ ಬಾರ್. ಅಗೇನ್ ಅಕಾರ್ಡಿಂಗ್ ಟು ಫಾರ್ಮುಲಾ ಲಾಸ್ಟ್ ಬಂದು ಇನ್ನೊಂದು ರಿಸಲ್ಟ್ ಬೇಕು ನಮಗೆ, ಯಾವುದಪ್ಪ ಅಂದರೆ ಎಫ್ ಐ ಇಂಟು ಮಾಡ್ಯುಲಸ್ ಆಫ್ ಎಕ್ಸ್ ಐ ಮೈನಸ್ ಎಮ್. ಮತ್ತೆ ಮೀನ್ ಬರೀತಾ ಇದ್ದೀನಿ, ಎಕ್ಸ್ ಐ ಮೈನಸ್ ಎಮ್ನ ಮಾಡಬೇಕು. ಅಂದರೆ ಈ ಒಂದು ಕಾಲಮಿಂದ ಈ ಒಂದು ರಿಸಲ್ಟು ಮತ್ತು ಎಫ್ ಐ ವ್ಯಾಲ್ಯೂಸ್
ಓಕೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೇರ್ಫುಲ್ ಆಗಿ ನೋಡಿ ಇವೆರಡು ಕಾಲಮ್ಗಳನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಬೇಕಿದ್ರೆ ಇಲ್ಲಿ ನಿಮಗೆ ಹೈಲೈಟ್ ಮಾಡಿ ಕೂಡ ತೋರಿಸ್ತೀನಿ. ಇದು ನಿಮ್ಮದು FI, ಇದು ನಿಮ್ಮದು ಯಾವುದಿದು ಮಾಡ್ಯುಲಸ್ ಆಫ್ psi ಮೈನಸ್ m. ಇವೆರಡನ್ನ ನಾವು ಇವಾಗ ಮಲ್ಟಿಪ್ಲೈ ಮಾಡ್ಕೋಬೇಕು. ಕರೆಕ್ಟಾ? ಒಂದೊಂದಾಗಿ ಮಲ್ಟಿಪ್ಲೈ ಮಾಡಿ. ಸೊ ನೋಡಿ, ಇವಾಗ 6 ಇದೆ, 6 ಇಂಟು 23 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ ನೋಡಿ? 6 ಇಂಟು 23 ಮಾಡಿದರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಹೋಗಿ. 138 ಬರುತ್ತಾ? 6 ಇಂಟು 3 18, 6 ಇಂಟು 2 12, 12 ಪ್ಲಸ್ 1 13. ಎಸ್. 7 ಇಂಟು 13 ಮಾಡ್ಕೊಳ್ಳಿ. 7 3 21, 7 ಪ್ಲಸ್ 3 ಮಾಡಿದ್ರೆ 9 ಆಗುತ್ತೆ. ಸೊ 2 ಮಾಡಿದ್ರೆ 9 ಆಗುತ್ತೆ. ಕರೆಕ್ಟ್ ಅಲ್ವಾ? 91 ಆಗುತ್ತೆ. ಅಗೇನ್ 15 ಇಂಟು 3 ಮಾಡಿದ್ರೆ 45 ಆಗುತ್ತೆ. 7 ಇಂಟು 16 ಮಾಡಿದ್ರೆ 112 ಆಗುತ್ತಲ್ವಾ? ಎಸ್, 112 ಆಗುತ್ತೆ. 17 ಇಂಟು 4 ಮಾಡಿದ್ರೆ 68 ಆಗುತ್ತೆ. 27 ಇಂಟು 2 ಮಾಡಿದ್ರೆ 54 ಆಗುತ್ತೆ. ಓಕೆ, ಇವಾಗ ಈ ಪೂರ ರಿಸಲ್ಟ್ನ ಆ್ಯಡ್ ಮಾಡಿ. ಕಮಾನ್, ಪ್ರತಿಯೊಬ್ಬರು ಇದನ್ನು ಆ್ಯಡ್ ಮಾಡಿ ನನಗೆ ತಿಳಿಸಿ ಎಷ್ಟು ಬರುತ್ತೆ ಇಲ್ಲಿ ಟೋಟಲ್. ಕಮಾನ್ ಫ್ರೆಂಡ್, ಫಾಸ್ಟ್. ಕಮೆಂಟ್ ಬಾಕ್ಸಲ್ಲಿ ಹಾಕಿ ಟೋಟಲ್ ಸಮ್ ಎಷ್ಟಾಗುತ್ತೆ ಅಂತ. ಎಸ್, 508 ಅಂತ ಮೆಸೇಜ್ ಮಾಡಿದರೆ ಪ್ರೀತಮ್. ಸೊ ಇದು ಟೋಟಲ್ ಆನ್ಸರ್ ಆಗುತ್ತೆ 508. ಓಕೆ, ಸೊ ಇದು ಸಿಕ್ಕ ಮೇಲೆ ಇನ್ನು ಲಾಸ್ಟ್ ಪ್ರೊಸೀಜರ್ ಸೇಮ್ ಇರುತ್ತೆ. ಈ 508 ಇದು ಪೂರ ಮೇಲ್ಗಡೆ ಇರುವಂಥ ಸಮ್ ಆಗಿರುತ್ತೆ. ಡಿವೈಡ್ ಬೈ n ಎಷ್ಟಿದೆ? 50 ಇದೆ. ಸೊ 50ನ ಇಲ್ಲಿ ಬರೀತೀರ. ಇದ್ರ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಿ, ಸಾರಿ ಡಿವೈಡ್ನ ಮಾಡ್ಕೊಳ್ಳಿ. 50 ಅಂದರೆ 1 ಆಗುತ್ತೆ. ಅಗೇನ್ 0 ತೊಗೊತೀರಾ. ಅಗೇನ್ ಎಷ್ಟು ಉಳಿಯುತ್ತೆ ನೋಡಿ? 16 ಬರುತ್ತೆ ಅನ್ಸುತ್ತೆ ನೋಡಿ. 10.16 ಇಸ್ ದ ಲಾಸ್ಟ್ ಆನ್ಸರ್. ಕರೆಕ್ಟ್ ಅಲ್ವಾ ಫ್ರೆಂಡ್ಸ್? ಎಸ್. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಈ ಥರ ನೀವು ಏನಾದರೂ ಸಾಲ್ವ್ ಮಾಡಿದರೆ ನಿಮ್ಮ ಎಕ್ಸಾಮಲ್ಲಿ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ ನೋಡಿ. ಸ್ವಲ್ಪ ಇದನ್ನು ನಾನು ಜೂಮ್ ಔಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಕಂಪ್ಲೀಟ್ ಕ್ವಶನ್. ಓಕೆ, ನಾನು ಇಲ್ಲಿ ಏನು ಮಾಡಿದಿಲ್ಲ, ಇದೇ ಪ್ರೊಸೀಜರ್ನ ನೀವು ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್ ಎಕ್ಸಾಮಲ್ಲಿ. ಅಂದರೆ ಫಸ್ಟು ಒಂದೊಂದು ಕಾಲಮ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ನೀವು ಕಾಲಮ್ನ ಪ್ರಾಪರಾಗಿ ಬರಲಿಲ್ಲ, ಒಂದೇನಾರ ಮಿಸ್ಟೇಕ್ ಮಾಡಿದ್ರೆ ಅಗೇನ್ ಹೋಯ್ತು, ಮುಂದಿಂದೆಲ್ಲ ಮಾರ್ಕ್ಸ್ ಕಟ್ ಆಗ್ತಾ ಹೋಗ್ತಾರೆ. ಓಕೆ, ಸೊ ಒಂದೊಂದು ಕಾಲಮ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಆ ಥರ ನೀವು ಇರುವಾಗ ಯಾವುದೇ ಒಂದು ಕಾಲಮು ಒಂದು ಪಾಯಿಂಟಿಂದ ಅನ್ನೆಸೆಸರಿ ಪೂರ 5 ಮಾರ್ಕ್ಸ್ನ ಮಿಸ್ ಮಾಡ್ಕೊಳ್ಬೋದು. ಈ ಒಂದು ಕಾಲಮ್ಗೆ ಇದೊಂದು ಮಾರ್ಕ್ಸ್ ಇದ್ದರೆ ಅಗೇನ್ ಇದೊಂದು ಕಾಲಮ್ಗೆ ಇದೊಂದು ಮಾರ್ಕ್ಸ್ ಅಲಾಟ್ ಇರುತ್ತೆ. ಓಕೆ, ಎಲ್ಲ ಒಂದೊಂದು ಕಾಲಮ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ XI, ಮಾಡ್ಯುಲಸ್ ಆಫ್ XI ಮೈನಸ್ X bar. ಓಕೆ, ಲಾಸ್ಟಲ್ಲಿ ಇದು ಫಸ್ಟ್ ಫಾರ್ಮುಲಾ ಮೀಡಿಯನ್, ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾಗೆ ಇದಕ್ಕೂ ಒಂದು ಮಾರ್ಕ್ಸ್ ಇರುತ್ತೆ. ಒಂದೊಂದು ಫಾರ್ಮುಲಾಸ್ಗೂ ಮಾರ್ಕ್ಸ್ ಇರುತ್ತೆ. ಫಾರ್ಮುಲಾ ಎರಡು ಕೂಡಿ 1 ಮಾರ್ಕ್ಸು, ಆನ್ಸರ್ಸ್ಗೆ 1 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈ ಥರ ಮಾಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಈ ಥರ ಕ್ವಶನ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಅಂದರೆ ಎಕ್ಸಸೈಸಲ್ಲಿ ಇಲ್ಲಿದೆ ನೋಡಿ, ಮೀನ್ ಡಿವಿಯೇಷನ್ ಅಬೌಟ್. ಇದು ಒಂದು ಕ್ವಶನ್ ಮತ್ತು ಇದು ಒಂದು ಕ್ವಶನ್, ಇವೆರಡನ್ನ ಪ್ರಾಕ್ಟೀಸ್ ಮಾಡಿ. ಇದು ಆ್ಯಕ್ಚುಲಿ ಕೇಳಲ್ಲ ಸ್ಟೂಡೆಂಟ್, ಸ್ವಲ್ಪ ಇದು ಆಗುತ್ತೆ. ಅದು ಯಾಕೆ ಕೇಳಲ್ಲ ಅಂದರೆ ಸ್ವಲ್ಪ ಇಲ್ಲಿವರೆಗೂ ಕೇಳಿಲ್ಲ, ಬಟ್ ಕೇಳಿದ್ರೆ ಯಾವ ಥರ ಮಾಡಬೇಕು ಅದನ್ನು ಹೇಳ್ತೀನಿ ನಾನು. ಸೊ ಇದು ಆ್ಯಕ್ಚುಲಿ ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಇರೋದಿಲ್ಲ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ 20 ಇದೆ, ಇಲ್ಲಿ ನೆಕ್ಸ್ಟ್ 21 ಬಂದಿದೆ. ಇವಾಗಲೇ ಹಿಂದಿನ ಕ್ವಶನ್ ನೋಡಿ, ಇಲ್ಲಿ 10 ಇದ್ದರೆ ಈಗೇನು ಇಲ್ಲಿನೂ 10 ಇದೆ ಅಲ್ವಾ? ಸ್ವಲ್ಪ ತಡೀರಿ. ಓಕೆ, ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಅಂದರೆ ಇಲ್ಲಿ 10 ಇದ್ರೆ ಮತ್ತೆ ಇಲ್ಲಿ 10 ಇಂದ ಸ್ಟಾರ್ಟ್ ಇದೆ. 20 ಇದೆ, ಇಲ್ಲಿ 20. ಬಟ್ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ 35 ಇದ್ರೆ ಇಲ್ಲಿ 36, ಒಂದು ಗ್ಯಾಪ್ ಆಗ್ತಾ ಇದೆ. ಅಂದರೆ ಇದು ಕಂಟಿನ್ಯೂಸ್ ಫ್ರೀಕ್ವೆನ್ಸಿ ಇರೋದಿಲ್ಲ. ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ನೋಡಿ, ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಈಗ ಕೊಟ್ಟಿರುವಂಥ ರಿಸಲ್ಟ್ಸ್ಗಳು ಏನೇನಾಗಿದಾವಪ್ಪ ಅಂತಂದರೆ 16 to 20 ಏನಿದೆ, 16 to 20 ಇದೆ. ಕರೆಕ್ಟಾ? 16 to 20, ಅಗೇನ್ 20 to 25 ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ 26 to 30 ಕೊಟ್ಟಿದ್ದಾರೆ. ಅಗೇನ್ 31 to 35, 36 to 40 ಈ ಥರ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅಂದರೆ ಇಲ್ಲಿ ಕಂಟಿನ್ಯೂಷನ್ ಇಲ್ಲ. ಅದಕ್ಕೆ ನಾವು ಕಂಟಿನ್ಯೂಷನ್ ಮಾಡ್ಕೋಬೇಕಂತಂದ್ರೆ ಏನು ಮಾಡಬೇಕು? ಈ ಅಪ್ಪರ್ ಲಿಮಿಟಲ್ಲಿ -0.5ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು, ಲೋವರ್ ಲಿಮಿಟಲ್ಲಿ +0.5ನ ಆ್ಯಡ್ ಮಾಡ್ಕೋಬೇಕು. ಆಗ ನಮಗೆ ಆನ್ಸರ್
ಬರುತ್ತೆ ಕಂಟಿನ್ಯೂಸ್. ಅಂದರೆ ಇದರಲ್ಲಿ ಪೂರಾ ಈ ಒಂದು ಕಾಲಮ್ಗೆ 5 ಇಂದ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. 0.5 ಇಂದ 0.5 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಇದು 15.5 ಆಗುತ್ತೆ. 2 ಇದರಲ್ಲಿ ಆ್ಯಡ್ ಮಾಡಿ 20.5 ಆಗುತ್ತೆ. ಅಗೇನ್ ಇಲ್ಲಿ 20ಯಲ್ಲಿ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್, ಇದು 21 ಆಗಬೇಕಾಗಿತ್ತು. ಓಕೆ, ಸೊ 21 ಇದೆ. ಸೊ ಇದರಲ್ಲಿ 0.5 ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 20.5 ಆಗುತ್ತೆ. ಅಗೇನ್ ಇದರಲ್ಲಿ ಆ್ಯಡ್ ಮಾಡಿ 25.5 ಆಗುತ್ತೆ. ಅಗೇನ್ ಇಲ್ಲಿನೂ 5 ಆ್ಯಡ್ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, 25.5 ಆಗುತ್ತೆ. ಇದರಲ್ಲಿ ಆ್ಯಡ್ ಮಾಡಿ 30.5 ಆಗುತ್ತೆ. ಅಗೇನ್ ಇದೇ ಥರನಾಗಿ ಕಂಟಿನ್ಯೂಷನ್ ಆಗಿ ಬರಿತಾ ಹೋಗಿ 30.5. ಅಗೇನ್ ನೆಕ್ಸ್ಟು 35.5, 40.5. ಇವಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಈಗ ಕಂಟಿನ್ಯೂಷನ್ ಸೇಮ್ ಆಗ್ತಾ ಇದೆನಾ? ಓಕೆ, ಇಲ್ಲಿರುವಂಥ ರಿಸಲ್ಟ್ ಇಲ್ಲಿ ಸೇಮ್ ಬರ್ತಾ ಇದೆ, ಇಲ್ಲಿರೋದು ಇಲ್ಲಿದೆ, ಇಲ್ಲೆಲ್ಲ ಕಂಟಿನ್ಯೂಷನ್ ಇದೆ. ಬಟ್ ಇದರಲ್ಲಿ ಏನಾಗಿತ್ತು? 30 ಇದೆ, 31 ಬರ್ತಾ ಇತ್ತು. ಓಕೆ, ಈ ಥರ ಚೇಂಜಸ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲಾನು ಸೇಮೇ. ಇವಾಗೇನು ಹಿಂದೆ ಒಂದು ಕ್ವಶನ್ ಸಾಲ್ವ್ ಮಾಡಿದೆಲ್ಲ ಅದೇ ಪ್ರೊಸೀಜರೇ ಇರುತ್ತೆ ಎಲ್ಲಾನು. ಓಕೆ, ಸೊ ಇದಿಷ್ಟಾಗಿತ್ತು ಇವತ್ತಿನ ಇಂಪಾರ್ಟೆಂಟ್ ಕ್ಲಾಸು.